ವಿಶೇಷವಾಗಿರೋ ಕಂಟೆಂಟ್ ವಿಶೇಷರ ವ್ಯಕ್ತಿ ಜೊತೆ ಬಂದಿದ್ದೀನಿ. ಇದು ಹೊಟ್ಟೆ ಒಳಗೆ ತೆಗ್ದಿರೋ ಮರಿ ನಾವು ಯೂಟ್ಯೂಬ್ ನಂಬ್ಕೊಂಡು ಇಲ್ಲ ಅಕಸ್ಮಾತ್ ಇನ್ಸ್ಟಾಗ್ರಾಮ್ ನಂಬ್ಕೊಂಡು ಅಂತ ಜೀರೋ ಮಾಡೋಣ ನಾನು ಕೇಳೋದಕ್ಕೆ ನಾನು ತಾತ ಮಾತ್ರ ಖುಷಿ ಬಿಡು ನಾನು ಮಾಡ್ಕೊಂಡು ಹೋಗಿದ್ದ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಪವನ್ ಗೌಡ. ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು ಚಾನಲ್. ಇನ್ನೊಂದು ವಿಶೇಷವಾಗಿರೋ ಕಂಟೆಂಟ್ ವಿಶೇಷರ ವ್ಯಕ್ತಿ ಜೊತೆ ಬಂದಿದ್ದೀನಿ. ನೋಡ್ತಾ ಇರಬಹುದು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ ಆಯುಷ್ ಅಂತ ಹೇಳಿ. ಅವ್ರ ಮನೆಗೆ ಬಂದಿದ್ದೀನಿ. ಅವರು ಕೂಡ ಹಳ್ಳಿಗಾರ ಕರುಗಳನ್ನ ಸಾಕಿದ್ದಾರೆ, ಹಸುಗಳನ್ನ ಸಾಕಿದ್ದಾರೆ, ಹಾಗೂ ತುಂಬಾ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ. ಅವನ್ನ ಮಾತಾಡ್ಕೊಂಡು ಅವ್ರ ಮನೆ ಏನೇನ್ ಸಾಕವ್ರೆ ಏನು ಅಂತ ಇನ್ಫಾರ್ಮೇಶನ್ ತಿಳ್ಕೋಬೋದಾ? ಸರ್ ನಮಸ್ತೆ. ನಮಸ್ತೆ ಪವನ್. ವೀಕ್ಷಕರಿಗೆಲ್ಲ ವೆಲ್ಕಮ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಮೈಸೂರು ಫಾರ್ಮರ್ ಚಾನಲ್ ನ ಆದಷ್ಟು ಪ್ರತಿಯೊಬ್ರು ನನ್ನ ಫಾಲೋವರ್ಸ್ ಇರ್ಬೋದು, ಯಾರ್ಯಾರು ಇದ್ರೆ ಪ್ರತಿಯೊಬ್ರು ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ನ. ಇದೇ ತರ ನಮ್ಗೆ ಯಾವ ತರ ಸಪೋರ್ಟ್ ಮಾಡಿದೀರಾ, ನಮ್ಮ ಪವನ್ ಅದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಗ ನಿಮ್ಮ ಕರ್ಗಳಿದೆ. ಇಲ್ಲಿ 3 ಕರುಗಳೈತೆ, ಇದ್ರ ಬಗ್ಗೆ ಪರಿಚಯ ಮಾಡ್ಕೊಡು. ಈ ಕರುಗಳು ಎಲ್ಲಿಂದ ಇದ್ದೀನೋ? ಪವನ್, ಈ ಕರುಗಳು ನಾವು ಕೂಟ್ಗಳು ತಗೊಂಡ್ ಬಂದಿದ್ದು, ಜೊತೆ ತಗೊಂಡ್ ಬಂದಿದ್ದು. ಇದು ಮಾಗಡಿ ಜಾತ್ರೆ ಹಾಕೊಂಡ್ ಬಂದಿದ್ದು. ಮಾಗಡಿ ಜಾತ್ರೆಯಿಂದ ಮಾಣಿಕ್ಯಪುರ ಬಂದಿದ್ದು. ಆ ಮಾಣಿಕ್ಯಪುರದಿಂದ ನಾವೊಂದ್ ದೊಡ್ಡ ಮಾರಿದ್ವಿ. ಮಂಡಿಕ್ಕೆ ಒಂದು ಶರತ್ ಅನ್ನೋರ್ಗೆ ನಮ್ ದೊಡ್ಡ ಕೊಟ್ಬಿಟ್ವಿ. ಮನೇಲಿ ಯಾವ್ದು ಕರುಗಳಿಲ್ವನ್ನ ಕಾರಣಕ್ಕೆ 2 ಜೊತೆನ ಇರ್ಲಿ ಅಂದ್ಬಿಟ್ಟು ತಗೊಂಡ್ ಬಂದು. ಅವಾಗ ನಾವ್ ತಂದಾಗ ಏನೇನೋ ಅಲ್ಲ, ಅದೊಂದು ಪರವಾಗಿರ್ಲಿಲ್ಲ. ಬಟ್ ಇದೊಂದು ಫುಲ್ ವೀಕ್ ಆಗ್ಬಿಟ್ಟಿತ್ತು ಕರ. ಇವಾಗ ಸ್ವಲ್ಪ ಒಂದ್ ತಕ್ಕ ಮಟ್ಟಿಗೆ ತಂದು ನಿಂತಿದೀವಿ ಕರುನ. ಈ ಕರು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರಿ ಕೊಡ್ತೀನಿ ಅಂತ ಹೇಳಿ. ಹೌದು, ಈ ಕರು ಅಂದ್ರೆ ಕೊಳ್ಳೇಗಾಲದಲ್ಲಿ ತಗೊಂಡ್ಬಂದಿದ್ದು, ಜೋಡಿ ತಗೊಂಡ್ ಬಂದಿದ್ದು. ಅದ್ರಲ್ಲಿ ಒಂದು ಸಿದ್ದರಾಮಯ್ಯ ನೋಡಿ ಬಸಪ್ಪನ್ ಹೋಯ್ತು. ಈ ಕರು ಇದೊಂದು ಒಂಟಿ ಮಡಿ ಕಟ್ಟಿದ್ವಿ. ಒಂಟಿ ಸಾಕಣ ಜಗದ್ ಇರ್ಲಿ ಮನೇಲಿ ಒಂದ್ ಕರ ಅಂತ ನೋಡ. ಯಾರು ಬಂದ್ರು ಕೊಡ್ತೀವಿ, ಕೂಟ ಕುಡ್ತಿದೀವಿ. ಕೂಟಕ್ಕೆ ಏನಾದ್ರು ಸಿಕ್ಕಿದ್ರೆ ಮಾಡ್ಸಿರ ಅನ್ಸುತ್ತೆ. ಇಲ್ಲ ಕೊಂಬು ನತ್ತಿಗಿತ್ತು ಏನು ಮಾಡ್ತೀವಿ, ಇನ್ನು ಕಸಿನೂ ಮಾಡ್ಸಿಲ್ಲ. ಇಲ್ಲಿ ಸ್ವಲ್ಪ ದಿನ ಆಮೇಲೆ ನೋಡೋಣ ಹೇಳ್ತಿದ್ವಿ. ಬಿತ್ತನೆಗಳು ಆಗದ್ ಅಂತ ಹೇಳಿ ರೇಖೆ ಐತೆ ಅಂತ ಹೇಳಿ. ಎಲ್ಲ ಪ್ರತಿ ಬಿತ್ತನೆ ಮಾತ್ರ ಟಾಪ್ ಒಂದ್ ಕರು. ಅದ್ರ ತಂದೆನೂ ಒಳ್ಳೆ ಹೆಸರು ಮಾಡಿರೋದು ಬ್ಲಡ್ ಲೈನ್. ಯಾವ ಬ್ಲಡ್ ಲೈನ್ ಇದು ಕೃಷ್ಣವರಿ ಬ್ಲಡ್ ಲೈನ್. ಕೃಷ್ಣವರಿ ಬ್ಲಡ್ ಲೈನ್, ಮಳವಳ್ಳಿ ಕೃಷ್ಣನ್ ಬ್ಲಡ್ ಲೈನ್. ಇನ್ನು ನತ್ತಿಗಿತ್ತಿ ಏನು ಮಾಡ್ತಿಲ್ಲ. ಕರ ಏನು ಉದ್ದದಲ್ಲಿ ಪಂದ ಪ್ರತಿ ಒಂದ್ರಲ್ಲೂ ಚೆನ್ನಾಗಿ ಮಾತಾಡಂಗಿಲ್ಲ. ನೋಡ, ಯಾರು ಆಸಕ್ತಿ ಇರೋರು ಜೊತೆ ಕೂಟ ಹಾಕ್ತೀನಿ ಅಂದ್ರೆ ಪರವಾಗಿಲ್ಲ ತಗೊಂಡ್ ಹೋಗ್ಬೋದು. ಇಲ್ಲ ಇದಕ್ಕೆ ಅದ್ರ ಕೂಟ ಇದ್ರೆ ನಾವೇ ತಗೋತೀವಿ. ನೀವೇ ತಗೋತೀರ. ನೋಡಿದಿರ್ಬೋದು, ಏನಿದ್ರೆ ಕೂಡ ಇನ್ಸ್ಟಾಗ್ರಾಮ್ ಹಾಕೊಂಡು ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಯುಷ್ಗೋಣ ಅಂತ ಹೇಳಿ. ಅವ್ರು ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ನಿಮ್ಗೆ. ಸೊ ಬನ್ನಿ, ಇನ್ನ ಮನೇಲಿ ಓಡೆ ಹಸು ಏನೈತೆ ಎಲ್ಲ ನೋಡ್ತಾ ಹೋಗೋಣ. ಆದ್ರೆ ಸಿಟಿ ಸುತ್ತಮುತ್ತ ಎಲ್ಲ ಸಿಟಿ ಐತೆ, ನೋಡ್ತಾ ಇರ್ಬೋದು. ಎಲ್ಲ ಸುತ್ತಮುತ್ತ ಮನೆ ಐತೆ. ಈ ಮನೆಗಳ ಮಧ್ಯ ಹಳ್ಳಿ ಕಾರ್ ಸಾಕೊಂಡು ಮಧ್ಯ ಹಸುಗಳೆಲ್ಲ ಸಾಕೊಂಡು ಹೇಗೆ ಅನಿಸ್ತಾ ಇದೆಯಲ್ಲ? ಅವನ್ ಸಾಕ್ಲೇಬೇಕು. ಯಾಕಂದ್ರೆ ನಮ್ಗೆ ಚಿಕ್ಕ ವಯಸ್ಸಿಂದ ನಾನು ನೀನ್ ನಂಬ್ತಿ ಬಿಡ್ತೀಯೋ ಆಗ್ಲಿಲ್ಲ. ಚಿಕ್ಕ ವಯಸ್ಸಿಂದ ಒಂದು ರೋಡಲ್ಲಿ ನಾಯಿ ಮರಿ ಸಿಕ್ಕಿದ್ರು ಎತ್ಕೊಂಡು ಬಂದು ಇಲ್ಲಿ ಕಣ್ಣು ಬಿಟ್ಟಿಲ್ಲವ್ರು ತಗೊ ಬಂದ್ಬಿಡ್ತಿದ್ದೆ ಮನೆಗೆ. ನಮ್ಮ ಮನೇಲಿ ಬಾಯಿ ಬಂದಾಗ ಬಂದಿದ್ರು. ಚಿಕ್ಕ ವಯಸ್ಸು ಈಗ್ಲೇ ಅಂತ ಅಲ್ಲ, ಚಿಕ್ಕ ವಯಸ್ಸಿಂದ ನೀ ಪ್ರಾಣಿ ಮೇಲೆ ಪ್ರೀತಿ ಜಾಸ್ತಿ. ಇಲ್ಲಿ ಅದೊಂದು ಕರು ಇದೆ, ಈ ಕರು ಬಗ್ಗೆ ಪರಿಚಯ ಮಾಡ್ಕೊಡು. ಅವ್ರು ಈಗ ಜಸ್ಟ್ ಇವಾಗ ನೀನ್ ಬಂದಾಗ ಹಾಕೊಂಡ್ ಬಂದಿದ್ ಕರು. ಈ ಕರು ಅಂದ್ರೆ ಮಾಗಡಿಯಿಂದ ಅದ್ರ ತಾಯಿ ಕರು ಕಲದ ಕರುನೋ ಇಲ್ಲ ಕರು ಹತ್ತಿರ ಗೊತ್ತಿಲ್ಲ ತಗೊಂಡ್ ಬಂದಿದ್ರು. ಕರು ಫುಲ್ ಕೆಟ್ಟೋಗ್ಬಿಟ್ಟಿದ್ರು. ಹೋಗಿ ನನ್ನ ಕರು ಅಂತ ಹೇಳಿ ಮಾತಾಡಿ ನೋಡೋಣ ಕರ ಎಲ್ಲ ಉದ್ಯೋಗಿದೆ, ಚಪ್ಪನ ಚೆನ್ನಾಗಿದೆ ಹತ್ಕೊಂಡು. ಇಲ್ಲಾಂದ್ರೆ ನಾನ್ ತಗೊಂಡಿಲ್ಲ ಅಂದ್ರೆ ಕರು ಎಲ್ಲೆಲ್ಲಿ ಹೋಯ್ತದೆ ಏನೋ ಗೊತ್ತಿಲ್ಲ. ನಾವ್ ಒಂದಿರ್ಲಿ ನಮ್ಮ ಮನೆಗೆ ಒಂದ್ ಕರು ನೋಡಿದ್ರೆ ಕರು ಇಷ್ಟ ಆಯ್ತು. ಇವಾಗ ನೀನ್ ಬರೋ ಟೈಮಲ್ಲಿ ಆ ಕರ ಹಾಕೊಂಡ್ ಬಂದಿದ್ದು. ನಮ್ಮೊಂದೊಂದು ಹಸು ಇಟ್ಟು ಹಸು ಕೊಟ್ಬಿಟ್ಟು ಕರು ಹಾಕೊಂಡ್ ಬಂದ. ಈ ಮುಂದೆ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಸಾಕಿ ಇದನ್ನ ಇದೊಂದು ಸಾಕ್ಬೇಕು ಅನ್ನೋ ಉದ್ದೇಶಕ್ಕೆ ತಗೊಂಡ್ಬಂದಿರೋದು. ನೋಡೋಣ ಇನ್ನು ಅದಕ್ಕೆ ಯಾವ ತರ ಕೂಟ ಮಾಡ್ತೀವಿ. ಇಲ್ಲ ಸ್ವಲ್ಪ ಒಂಟಿ ಹಿಂಗೆ ಸ್ವಲ್ಪ ಕೆಟ್ಟೋಗ್ಬಿಡತ್ತಲ್ಲ, ನೋಡೋಣ ಸ್ವಲ್ಪ ತಯಾರಿ ಆದ್ಮೇಲೆ ಒಂದು ಕೂಟ. ಇವಾಗ ಇನ್ನು ಹಾಫ್ ಅನ್ ಅವರ್ ಕೂಡ ಆಗಿಲ್ಲ ಗೈಸ್, ಈಗ ತಂದಿರೋದಿದ್ನ. ಹಾಗೆ ಹುಡುಗರೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಬನ್ನಿ, ಅವ್ರ ಮನೆಯಿಂದ ಓಡಿನ ಹಸು ಕರುಗಳೆಲ್ಲ ಇದೆ, ನೋಡ್ತಾ ಹೋಗೋಣ. ಸೊ ಚಿಕ್ಕ ಆಡ್ಮರಿಗಳೆಲ್ಲ ಸಾಕಿದ್ದೀರಾ? ಇದು ಅಂದ್ರೆ ಆಡ್ಮರಿಗಳು ಮನೇಲಿ ನಾವ್ 2 ಆಡ್ಮರಿ ತಂದಿದ್ದು. ಅದ್ರದ್ದು ಮರಿ ಎಲ್ಲ ಮನೆ ತುಂಬಾ ಮರಿ ಆಗ್ಬಿಟ್ಟು. ಈಗ ಸ್ವಲ್ಪ ದಿವಸದಲ್ಲೇ 40 ರೂಪಾಯಿ ಆಡ್ಮರಿಗಳು ಕೊಡ್ತಿದ್ವಿ. ಅಂದ್ರೆ ಈಗ ಬಿಸ್ಲಲ್ವಾ, ಎಲ್ಲೂ ಮೇವಿಲ್ಲ ಏನಿಲ್ಲ. ಈಗ ಸ್ವಲ್ಪ ಇಷ್ಟು ಮರಿಗಳು ಮಡಿಕೊಂಡಿದ್ವಿ ಮನೆಗೆ ಇರ್ಲಿ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ರೆ ಮನೆ ನಮ್ಗೆ ಕೊಟ್ಟಿಗೆಗಳು ಖಾಲಿ ಇಲ್ಲ. ಇವೆಲ್ಲ 3 ಒಂದೇ ಮರಿನಾ? ಇಲ್ಲ ಅವೆರಡು ಮಾತ್ರ ಸಪರೇಟ್ ಮರಿ. ಅಲೀಚೆ ಮಲಗಿತ್ತಲ್ಲ ಆಡ್ಮರಿ, ಆ ಮರಿ. ಇದೊಂದು ಮರಿ ಇದ್ರ ವಿಶೇಷವಾಗಿ ಹೇಳಲೇಬೇಕು. ಈಗ ಹಸು ಕೊಟ್ಟ ನೋಡಿ, ಈಗ ಎಷ್ಟು ಹಸು ಹಾಕೋದ್ರಲ್ಲ, ಆ ಹಸುನೇ ಇದು ತುಂಬಾ ಚಿಕ್ಕ ವಯಸ್ಸಿನ ಸಾಕಿರೋದು. ಇದ್ರ ಅಮ್ಮ ಇಲ್ಲ, ಅದ್ರ ಅಮ್ಮ ಇಲ್ಲ. ಇದು ಮಾಮೂಲಿ ಮಟನ್ ಶಾಪ್ ಅಲ್ಲಿ ಅದ್ರ ಅಮ್ಮನ್ ಕಟ್ ಮಾಡಿದಾಗ ಹೊಟ್ಟೆ ಸಿಕ್ಕಿರೋ ಮರಿ. ಒಂದಿನದ ಮರಿನ ನಾನ್ ತಗೊಂಡ್ ಸಾಕ್ತೆ. ಅವತ್ತಿಂದ ನಮ್ಮ ಹಸುನೇ ನಾನು ಆಲ್ಮೋಸ್ಟ್ ನನ್ನ ಅಕೌಂಟ್ ಅಲ್ಲೆಲ್ಲ ವಿಡಿಯೋ ನೋಡಿರೋರು. ಇದೇ ಹಸುನೇ ಹಸು ಹತ್ರನೇ ಬದುಕಾಗಿತ್ತು. ಹಸುನೇ ಹಾಲು ಕೊಡ್ಸಿ ಇಲ್ಲಿ ಗಂಟ ಸಾಕೈತೆ. ಇವಾಗ ಕಾರಣಾಂತರ ಜಾಗ ಇದ್ರ ಕಾರಣ ಹಸು ನಮ್ ಕೊಟ್ಬಿಟ್ಟೆ. ನಮ್ ಸ್ನೇಹಿತರವರು ಇಲ್ಲ ಹಸು ಚೆನ್ನಾಗೈತೆ ಕೊಡಿ ಅಂತ ಕೇಳಿ ಕೊಟ್ಬಿಟ್ವಿ. ಇವತ್ತು ಕೊಟ್ಟಿದ್ರ ಹಸುನ? ಇವತ್ತು ಜಸ್ಟ್ ಈಗ ನೀವು ನಿಮ್ ಮುಂದೆ ನೋಡ್ರಲ್ಲ ತಗೊಂಡೋದ್ರು. ಅದೇ ಕರ ಅದೇ ಟೆಂಪಲ್ ಹಾಕೊಂಡು ಅದೇ ಹಸು ಕೊಟ್ಕೊಂಡು ನೆಕ್ಸ್ಟ್ ಈಗ ಅದನ್ನ ಹಸು ಸಾಕೋತಾ ಇದ್ನ
ಇಲ್ಲ ಇದು ಹೊಸ ಇವಾಗ ರೀಸೆಂಟ್ ಆಗಿ ಒಂದು ವಾರ ಹಿಡ್ಕೊಂಡ್ ಬಂದೆ. ಈಗ ನಾವು ಸಿದ್ದರಾಮಯ್ಯ ನುಡಿನ ಹಿಡ್ಕೊಂಡ್ ಬಂದಿದ್ದು ಮನೆಗೆ ಡೈರಿಗೆ ಹಾಲು ಹಾಕ್ಬೇಕು ಮಾಡೋದು ಹೊಸ ಇರ್ಲಿ ಅಂತ ನಾವು ಹೊಸ ಇದ್ ಮಾಡ್ತಾ ಇರೋ. ಅವಾಗ ಹಸು ಸಿಕ್ಕಿ ಹಸು ಮತ್ತೆ ಕರು ಎರಡು ತಗೊಂಡ್ ಬಂದಿದ್ವು. ಹಸು ಕರು ಎರಡುವೆ. ಇಲ್ಲೊಂದು ಕರು ಇದೆ. ಇಲ್ಲ ಇದು ಸಪ್ರೇಟ್ ಕರೋದು. ಅದನ್ನು ಹಸು ಸ್ವಲ್ಪ ಆಲ್ಮೋಸ್ಟ್ ತರೋದೆಲ್ಲ ಕೆಟ್ಟೋಗಿರೋ ಹಸುಗಳ ಕರುಗಳ ಯಾವ್ದೇ ತಂದ್ರು, ಯಾಕಂದ್ರೆ ಸುಮ್ನೆ ಚೆನ್ನಾಗಿರೋ ಹಸು ತಂದು ಕೆಟ್ಟೋದಕ್ಕಿಂತ ಕೆಟ್ಟಿರೋ ಹಸು ತಂದು ಚೆನ್ನಾಗ್ ಸಾಕದೆ ಒಂದು ನನ್ನೊಂದ್ ಗುಣ. ಖುಷಿ ಆಗತ್ತೆ ಅಂತಾರೆ ಇವೆಲ್ಲ ಮಾಡ್ತಾ ಇರೋದು. ನಮ್ಗಂತೂ ಯಾರಿಗೆ ನಿಮ್ಗೆ ಎಷ್ಟು ವರ್ಷ ಕ್ರೇಜ್ ಇದೆ ನಿಮ್ಗೆ? ನಾನ್ ಕಂಡ್ ಮಾಡಿದ್ರೆ ಚಿಕ್ಕ ವಯಸ್ಸಿಂದ ದನ ಕರು ಜೊತೆ ಬೆಳೆದಿರೋದು. ಸ್ವಲ್ಪ ನಾನು ಮನುಷ್ಯರ ನಂಬರ್ಕಿಂತ ದನಗಳ ನಂಬರ್ ಜಾಸ್ತಿ. ನಾನ್ ನೋಡ್ರಿ ನನ್ ಪ್ರೆಸೆಂಟ್ ನನ್ ಜ್ಞಾನ ಬಂತ ಆಡು ಮರಿ ಕುಡಿ ಮರಿ ದನ ಕರು ಜೊತೆ ಬೆಳೆದಿರೋದು. ಅದ್ರ ಜೊತೆ ನಾನು ಒಡನಾಡಿ ಎಲ್ಲ. ನೀವು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ ಮಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಬಟ್ ಇವುಗಳ ಬಗ್ಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ? ಪವನ್ ಏನ್ ಗೊತ್ತಾ, ನಮಗೂ ಈ ಕೆಲಸಗಳು ಏನೇ ಪ್ರತಿಯೊಂದು ಕೆಲಸ ಮುಗಿಸ್ಬಿಟ್ಟು ನಾನು ಬೇರೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಆಗಿರ್ಬೋದು, ನಾವು ಕಂಟೆಂಟ್ ಗಳು ಹುಡುಕ್ತಾ ಇರ್ತೀವಿ. ಪ್ರತಿಯೊಂದು ನೋಡಿರ್ತಾರಲ್ಲ ಪ್ರತಿಯೊಬ್ಬರು ಆ ವಿಡಿಯೋಗಳು ನಾವು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಉಪಕರಿಸುವ, ಯಾಕಂದ್ರೆ ಇವತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಡಿಲೀಟ್ ಆದ್ರೆ ನಾವೇನು ಮಾಡಕ್ಕಾಗಲ್ಲ. ಇವತ್ತು ಬೆಳೆದಿದ್ದೀವಿ, ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಜನ ಫಾಲೋವರ್ಸ್ ಅವ್ರೆ, ನಮ್ಗೆ ಇಷ್ಟಪಡ್ತಾವ್ರೆ ಅನ್ನೋದೊಂದು ಖುಷಿ ಐತೆ. ಬಟ್ ನಾಳೆ ಇನ್ಸ್ಟಾಗ್ರಾಮ್ ಬ್ಯಾನ್ ಆದ್ರೆ, ನಮ್ಮ ಐಡಿ ಬ್ಯಾನ್ ಆದ್ರೆ ನಾವೇನು ಮಾಡಕ್ಕಾಗಲ್ಲ. ಕೊನೆ ಗಂಟವ್ರು ಶಾಶ್ವತವಾಗಿ ಅನ್ನ ತಿನ್ನೋದ್ರ ಇದರಿಂದ ಇದನ್ನ ಬಿಟ್ಟು ನಾವು ಯೂಟ್ಯೂಬ್ ನಂಬ್ಕೊಂಡು ಇಲ್ಲ ಅಕಸ್ಮಾತ್ ಇನ್ಸ್ಟಾಗ್ರಾಮ್ ನಂಬ್ಕೊಂಡು ಜೀರೋ ಮಾಡಕ್ಕಾಗಲ್ಲ. ನಾವು ನಂಬಿರೋದೇ ಪ್ರಾಣಿಗಳನ್ನ, ನಾವ್ ಇರೋದೇ ಪ್ರಾಣಿಗಳಿಂದ. ಖುಷಿ ಆಗತ್ತೆ ಇವೆಲ್ಲ ನೋಡ್ತೀರಿ. ನಿಮ್ ಮನೆ ವಾತಾವರಣ ನೋಡ್ತೀರಿ ಎಲ್ಲ ಹೆಂಗೆ ಅಂತಂದ್ರೆ ಹಳ್ಳಿ ವಾತಾವರಣ ಇದೆ. ಸಿಟಿಲಿ ಕೂಡ ಈ ರೋಡ್ ಅಂದ್ರೆ ಫುಲ್ ಹಳ್ಳಿ ವಾತಾವರಣ. ಆಮೇಲೆ ಇನ್ನೊಂದೇನಪ್ಪ, ನಮ್ ಸುತ್ತಮುತ್ತ ಅಕ್ಕಪಕ್ಕ ಮಕ್ಕಳುಗಳಿಗೆ ಸಂಜೆ ಆದ್ರೆ ಬೆಳಿಗ್ಗೆ ತಿನ್ಸ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಇಲ್ಲೇ ಕರ್ಕೊಂಡು ನಮ್ಮ ಮನೆ ಮುಂದೆ ತಿನ್ಸೋದು. ಯಾಕಂದ್ರೆ ಈ ಕಡೆ ಸುತ್ತಮುತ್ತ ಪ್ರಾಣಿಗಳು ಕಮ್ಮಿ. ಮೊದ್ಲೆಲ್ಲ ಇದು ನಾಲ್ಕು ಒತ್ತು ಹಸುಗಳು ಕಟ್ಕೊಂಡಿದ್ರು. ಈಗ ಎಲ್ಲೋ ಅಷ್ಟು ಮೂರಲ್ಲೇ ಯಾರೋ ಹಸುಗಳು ಕಟ್ಟಿಲ್ಲ. ಅದರಲ್ಲಂತೂ ಹಳ್ಳಿಕಾರ್ ಓರಿಗಳು ಕರುಗಳನ್ನ ನಮ್ಮ ಊರಲ್ಲೇ ಒಬ್ರು ಕಟ್ಟಿಲ್ಲ. ನೀವೇ ಫಸ್ಟ್ ಕಟ್ಟಾರ? ನಾವೇ, ನಮ್ ತಾತವ್ರು ಕಟ್ಟಿದ್ರು. ತಾತವ್ರು ಕಟ್ಟಿದ್ರೆ ನಾವೇ ಕಟ್ಟಿರೋದು. ಈ ನಮ್ಮೂರಲ್ಲಿ ಎಲ್ಲೇ ಯಾವ್ದೇ ಮನೆಗೆ ಹೋಗ್ತೀನಿ ಒಂದ್ ಕರು ಸಿಗಲ್ಲ ಹಳ್ಳಿಕಾರು. ನಿಮ್ ಜೊತೆ ಇದಾರೆ ಯಾವಾಗ್ಲೂ ಆಗ್ಲಿಂದ ಬಂದೆ ಇಲ್ಲೇ ಇದ್ರು. ಇವ್ರು ಯಾರು ಏನಂತ ನಮ್ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡೋ. ಇವರೇ ನಮ್ ತಾತ. ನಾವು ಚಿಕ್ಕ ವಯಸ್ಸಿನ ಸಾಕಿದ್ದೀವ್ರೆ, ನಮ್ಮ ಬೆಳೆಸಿದ್ದೀವ್ರೇನೆ. ಇವತ್ ನಾವೇನೇ ದನ ಕರು ಕೊಟ್ಟಿದ್ದೆ ಪ್ರತಿಯೊಂದು ನಮ್ಗೆ ಇವರೇ ಮೂಲ ಕಾರಣ. ಇವರಿಂದನೇ ನಮಗ್ ಬಂದಿದ್ದು. ಇವ್ರು ಆಗೆಲ್ಲ ಚುಂಚುಕಟ್ಟೆ ಜಾತ್ರೆ ಮಾಡಿ, ಮುಡುಕರ ಜಾತ್ರೆ ಆ ಕಾಲದಲ್ಲೇನೆ ಜಾತ್ರೆ ಮಾಡಿ ದನಗಳು ಮಾರಿ ದನಗಳು ಕಟ್ತಿದ್ದವ್ರು. ಒಂದ್ ಜೊತೆ ನಮ್ ತಾತ ನಮ್ಗೆ ಚಿಕ್ಕ ವಯಸ್ಸಿನಿಂದ ಹೇಳ್ತಿತ್ತು ದನ ಕಟ್ಟಬೇಕು ಅಂತ. ಈಗ ನಾನ್ ಡಾಕ್ಟರ್ ಅಥವಾ ಓದಿ ಇಂಜಿನಿಯರ್ ಏನೇ ಆಗಿದ್ರು ನಮ್ ತಾತಂಗ ಅಷ್ಟು ಖುಷಿ ಇರ್ತೋ ಗೊತ್ತಿಲ್ಲ. ಬಟ್ ಇವಾಗ ನಾನ್ ದನ ಕಟ್ಟೋದಕ್ಕೆ ನನ್ ತಾತಂಗ ಒಂಥರ ಖುಷಿ. ಬಿಡು ನಾನ್ ಮಾಡ್ಕೊಂಡು ಹೋಗಿದ್ನ, ನನ್ ಮೊಮ್ಮಗ ಮಾಡ್ಕೊಂಡು ಹೋಗಿದ್ದಾನ ಅಂತ ಅಷ್ಟೇ ಸಾಕು. ಇನ್ನೇನ್ ಬೇಕು ನಮ್ಗೆ? ನಿಮ್ಗೆ ಎಷ್ಟು ಖುಷಿ ಇದೆ ನಿಮ್ಮ ಮೊಮ್ಮಗ ದನಗಳನ್ನ ಸಾಕ್ತಿರೋದು, ಒಬ್ಬ ರೈತ ಆಗಿರೋದು? ಎಷ್ಟು ಖುಷಿ ಇದೆ ನಿಮ್ಗೆ? ತುಂಬಾ ಖುಷಿ ಇದೆ. ಒಡ ನಿಮ್ಗೆ ಇತ್ತ ನಮ್ಮ ಮೊಮ್ಮಗ ದನಗಳನ್ನ ಸಾಕ್ಬೇಕು ಅದ್ರ ಆಸೆ ಇದೆಯಾ? ಆಸೆ ಇದೆ. ಯಾಕಂದ್ರೆ ಬೇರೆಯವ್ರ ಮನೆ ಎಲ್ಲ ಕಂಪೇರ್ ಮಾಡಿದ್ರೆ ಓ ಕೆಲಸ ಮಾಡ್ಲಿ ಬೇರೆ ಕಡೆ, ಇದ್ ಮನೆ ತೆಗಿರೋದ್ ಬೇಡ, ದನ ಸಾಕೋದ್ ಬೇಡ ಅಂತೆಲ್ಲ ಹೇಳ್ತಾರೆ. ನಿಮ್ಗೆ ಚೆನ್ನಾಗಿರ್ಲಿ, ಒಟ್ಟ ದನಗಳ ಸಾಕೋಣ ಆರಾಮಾಗಿ ಹಿಂಗೆ ಇರ್ಲಿ ಅಂತ ಹೇಳ್ತೀರಾ? ಏನೋ ಬೇರೆ ಕಡೆ ಕೆಲಸ ಕಳ್ಸಲ್ಲ ಅವ್ರನ್ನ? ಕಳ್ಸಲ್ಲ, ಮನೇಲೆ ಹಸುಗಳು ಇದ್ ಮಾಡ್ಕೊಂಡು ಸಾಕೊಂಡಿಲ್ಲ ಇರ್ಲಿ ಅಂತ ಹೇಳಿ. ನಿಮ್ ಖುಷಿ ಇದೆಯಾ ನಿಮ್ಗೆ? ತುಂಬಾ ಖುಷಿ ಇದೆ. ಬೆಳಿಗ್ಗೆ ಇದ್ದು ಹಾಲಿಗೆಲ್ಲ ಕರೆಯದಲ್ಲ ಅವ್ರ? ತೊಬ್ಬೆ ಗಿಬ್ಬೆ ಹೊಳಕೋದು, ತೊಳಿಯೋದು, ಹಸುಗಳೆಲ್ಲ ಅವ್ರೇನಾ? ನೀವ್ ಹೆಲ್ಪ್ ಮಾಡೋದ್ರ ಜೊತೆಗೆ ಏನ್ ಹೆಲ್ಪ್ ಮಾಡಪ್ಪ, ವಯಸ್ಸಾದ ಕಾಲದಲ್ಲಿ ನೋಡ್ಕತೀವಿ ಅಷ್ಟೇ. ನೋಡ್ಕತ್ತೀರಾ? ಒಟ್ಟ ನಿಮ್ಗೆ ಆಸೆ ಆಗಿ ಅವ್ರು ನೋಡ್ಕತಾರ ಅಷ್ಟೇ? ನಾವ್ ಇಲ್ಲ ಅಂದ್ರೂ ನೋಡ್ಕತಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಕೆಲ್ಸದ ಮೇಲೆ ನಂದು ವಿಡಿಯೋ ಹೊರಗಡೆ ನಾನು ಹೋದಾಗ ದನ ಕರು ನೋಡ್ಕೊಳ್ಳೋ, ದನ ಕರು ಹುಲ್ಲು ಹಾಕೋದು ಪ್ರತಿಯೊಂದು ಅವರು ಮಾಡ್ತಾರೆ. ಆದ್ರೆ ನಾವಿರೋ ಕಾರಣ ಅವ್ರೆಲ್ಲ ಅವ್ರು ಸುಮ್ನೆ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಇದ್ರೆ ಬೆನ್ನೆಲ್ ಬಂದು ನಿಂತ್ಕೊಂಡ್ರೆ ಸಾಕು. ಪ್ರತಿಯೊಂದು ಕೆಲಸ ಇಲ್ದಿರೋ ಟೈಮಲ್ಲಿ ಮಾಡ್ತಾರೆ, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ನಾವಿಲ್ಲ ಅಂದ್ರೆ ಆಮೇಲೆ ನಮ್ಗೆ ಇನ್ನೊಂದೇನ್ ಬೆನಿಫಿಟ್ ಅಂದ್ರೆ ಪವನ್, ನಾವ್ ಮನೇಲಿ ಇಲ್ಲಾಂದ್ರೆ ನಮ್ ಹುಡುಗರು ಸಪೋರ್ಟ್ ಇದೆ. ನೀವೇ ನೋಡಿರ್ಬೋದು ನಮ್ ಹುಡುಗರುಗಳನ್ನ. ನಾವ್ ಏನೇ ಮಾಡ್ಲಿ, ನಾನು ಒಂದ್ ಟೈಮ್ ಇಲ್ಲ ಅಂದ್ರು ನನ್ ಮನೆ ದನ ಕರುಗಳು ಹುಡುಗರೆ ಮೇಂಟೈನ್ ಮಾಡ್ಬಿಡ್ತಾರೆ. ಅದೊಂದ್ ಖುಷಿ ನನ್ಗೆ. ನಿಮ್ಮ ಅಮ್ಮ ಹೊಸ ಕರು ತಗೊಂಬಂದವ್ರೆ, ಹೆಂಗಿದೆ? ಬೇಡ ಅಂದ್ರೆ ನೋಡಪ್ಪ, ಚಂದನಪ್ಪ ನೋಡಿ ಸಾಕ್ತೀನಿ ಅಂತ ತಂದವ್ರೆ. ಚೆನ್ನಾಗೈತ ಕರು? ಏನಿಲ್ಲ, ಕರ ಜಾತಿ ಗೀತೆಲ್ಲ ಚೆನ್ನಾಗೈತಾ? ಅದೆಲ್ಲ ಸಾಕ್ಬೇಕಲ್ ಮಗ. ಸಾಕ್ತೀನಿ ಅಂತ ಅದೆಲ್ಲ ಬಿಡಿ, ಸಾಕ್ಲಿ. ನಿಮ್ಗೆ ಅದೇ ಖುಷಿ ಅಲ್ವಾ? ಮಗಿನಂಗೆ ಸಾಕಿದ್ರೆ ಮುಂದೆ ಕಾಸಾಯ್ತದೆ. ಆಯುಷ್, ಇವ್ರು ಯಾರೋ ನಿಮ್ ಪರಿಚಯ ಮಾಡ್ಕೊಡು. ಪವನ್ ಇವ್ರು ನಮ್ಮ ತಾತ. ಇವ್ರೇ ನಮ್ಗೆ ಪ್ರತಿಯೊಂದು ದನ ಕರ ಏನೇ ಕಟ್ಬೇಕಾದ್ರೆ ಇವರಿಂದಾನೆ. ಇವ್ರು ಅವತ್ತಿನ ಕಾಲದಲ್ಲಿ ಚುಂಚುಕಟ್ಟೆ ಜಾತ್ರೆ ಮಾಡಿ, ಮುಡುಕ್ತರ ಜಾತ್ರೆ ಮಾಡಿ, ಈಗ ಅವ್ರದೇ. ಈಗ ಇವ್ರು ಏನು ನಮ್ ಕಲ್ಸ್ಕೊಟ್ಟಾರ ಅವ್ರ ಮುಖಾಂತರ ನಾವು ದನ ಕಟ್ತಾ ಇರೋದು. ಬರ್ತೀರಾ ನೀವು? ಖುಷಿನ ಮಾಡ್ತಿದ್ದೀರಾ? ಖುಷಿನ ಮಾಡೋರು ಏನ್ ಹೇಳಕ್ ಇಷ್ಟಪಡ್ತೀರಾ? ಪವನ್, ನಾನ್ ಹೇಳೋದೇನಪ್ಪಾ ಅಂದ್ರೆ, ಯಾವ್ದೇ ಕರು ಸಾಕ್ಲಿ, ಇಲ್ಲ ಒಂದು ಆಡ್ಮರಿನ ಸಾಕ್ಲಿ, ಇಲ್ಲ ಯಾವ್ದೇ ಪ್ರಾಣಿ, ಹಳ್ಳಿಕಾರ ಹಸುನಿ ಅಂತಲ್ಲ ಕರುಣೆ ಅಂತಲ್ಲ, ಯಾವ್ದೇ ಸಾಕಿದ್ರು ಇಷ್ಟಪಟ್ಟು ಸಾಕ್ಬೇಕು. ಕಷ್ಟಪಟ್ಟು ಸಾಕಿದ್ರೆ ಯಾವ್ದೇ ಒಂದ್ ಪ್ರಾಣಿನೂ ಅದು ಕೈನೂ ಹತ್ತಲ್ಲ, ಅದು ಬೆಳೆಯೋದು ಇಲ್ಲ. ನಾವ್ ಇಷ್ಟಪಟ್ಟು ಅದಕ್ಕೆ ಟೈಮ್ ಕೊಡ್ಬೇಕು. ನಾವ್ ಯಾವ್ದಾರ ಒಂದ್ ಹುಡುಗಿಗೆ ಇಲ್ಲ ಬೇರೆಯವ್ರಿಗೆ ಹೆಂಗ್ ಟೈಮ್ ಕೊಡ್ತೀವಿ, ಅದೇ ತರ ಆ ಪ್ರಾಣಿಗಳಿಗೂ ಟೈಮ್ ಕೊಟ್ರೆ ಪ್ರಾಣಿಗಳು ಅದ್ ನಮ್ಮ ಹತ್ರ ಆದ್ರೂ ಒಂದು ಬಾಂಡಿಂಗ್ ಸೃಷ್ಟಿ ಆಗುತ್ತೆ. ಆಮೇಲೆ ಪ್ರಾಣಿಗಳು ನಮ್ಗುನು
ಜೊತೆ ಬಾಂಡಿಂಗ್ ಜಾಸ್ತಿ ಆದಾಗ ನಮ್ಮ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ ಹೊರತು ನಾನು ಪ್ರತಿಯೊಬ್ಬ ಯುವಕರುಗಳಿಗೆ ಹೇಳೋದು ಅದೇನೆ, ಮನೆಗೊಂದು ಹಸು ಮನೆಗೊಂದು ಯಾವ್ದಾರ ಆಗ್ಲಿ ಹಸುದ ಮನೆಗೊಂದು ಕರು ಅಂತ ಸಾಕಿ ಖಂಡಿತ. ಒಂದ್ ಕರು ಅಂತ ಪ್ರೀತಿಯಾಗಿ ಸಾಕಿ ಅದನ್ನ ಮುಂದೆ ಮನೆಗ್ ಕೊಡಿ, ಇನ್ನೂ ಒಳ್ಳೇದಲ್ವಾ. ನೀವು ನಾವು ಒಂದ್ ಕರು ತಂದು ಅದನ್ನ ಸಾಕಿ ನಿಮ್ಗೊಂದು ನಾನು ಕೊಟ್ಟೆ ಅನ್ನೋದು ನಿಮ್ಗೊಂದು ಇಷ್ಟ ಇರ್ತದೆ, ತಗೊಂಡಂತ ಅವ್ರಿಗೊಂದು ಭರವಸೆ ಇರ್ತದೆ. ಹಾಗಾಗಿ ಯಾವ್ದೇ ಒಂದ್ ಮನೆ ಆಗ್ಲಿ, ಸಿಟಿನೇ ಅಂತಲ್ಲ, ಯಾರ್ಗೆ ಪ್ರತಿಯೊಂದು ಸಾಕ್ತಿವಿ ಅನ್ನೋರು ಎಲ್ಲಿದ್ರು ಸಾಕ್ತಾರೆ. ಈಗ ನಾವು ಸಿಟಿ ಒಳಗೆ ನಮ್ಗೆ ನಂಬಿಕೆ ಬಿಟ್ಟು ಒಂದ್ ಕುಟೆ ಜಮೀನು ಇಲ್ಲ. ಸಿಟಿ ಒಳಗೆ ನಾವು ಪ್ರತಿಯೊಂದು ಹುಲ್ಲು ಸ್ಟಾಕ್ ತರಬೇಕಾದ್ರೆ ನಾವು ಕಾಸು ಕೊಟ್ಟೆ ತರೋದು. ಸೊ ಹೆಂಗೆ ಇವೆಲ್ಲ ಹಿಂಗ್ ಮೇಂಟೈನ್ ಮಾಡ್ತೀರಾ? ಎಲ್ಲ ಇಷ್ಟು ಹಸುಗಳಿದೆ, ಇಷ್ಟು ಆಡ್ಮರಿಗಳಿದೆ, ಹಿಂಗ್ ಮೇಂಟೈನ್ ಮಾಡ್ತೀರಲ್ಲ? ಅವನ್ ಆಡ್ಮರಿಗಳಂದ್ರೆ ನಾವು ಹೊರಗಡೆ ಮೇವ್ ತಂದು ಹಾಕ್ತಿವಿ. ಆಡ್ಮರಿ ನಮ್ಗೆ ರಿಸ್ಕ್ ಅನ್ಕಲ್ಲ. ನಮಗ್ ಮೇನ್ ಆಗಿ ನಮ್ಗೆ ಹುಲ್ ತಂದು ಸ್ಟಾರ್ಟ್ ನೆಲ್ಲು ತಂದು ಈಗ ಫಸ್ಟ್ 6 ತಿಂಗಳು ಒಂದು ಫಸ್ಟ್ ಆಗ್ತದೆ. ನಾವು ಹೊರಗಡೆಯಿಂದ ಹುಲ್ಲು ರೋಲ್ಗಳು ತರ್ಸ್ ಮಾಡಿಕೊಂಡಿರ್ತೀವಿ. ತಿಂಡಿ ಸಾಮಾನ್ಯವಾಗಿ ಹಸುಗಳು ತಿಂಡಿ ತರಲೇಬೇಕು. ಕರುಗಳಿಗಂತೂ ಒನ್ ಟೈಮ್ ನಮ್ಗೆ ಊಟ ಇಲ್ಲ ಆದ್ರೂ ನಾವು ಒನ್ ಟೈಮ್ ದನ ಕರುಗಳು ತಿಂಡಿ ಮಿಸ್ಸೇ ಮಾಡಲ್ಲ. ಪ್ರತಿ ಒಂದ್ ಟೈಮು ದನ ಕರುಗಳು ತಿಂಡಿ ಇರ್ಲೇಬೇಕು ನನ್ಗೆ. ಅವ್ರು ತುಂಬಾ ಕಷ್ಟ ಅನ್ಸಲ್ವಾ ಈ ಸಿಟಿ ಒಳಗಡೆ ಎಲ್ಲ ಸಾಕೊಂಡು? ಈ ಜಾಗ ಇಲ್ಲ ರೋಡಲ್ಲಿ ಏನು ಮಾಡಕ್ಕಾಗಲ್ಲ. ಹಂಗಂದ್ಬಿಟ್ಟು ಬಿಟ್ರೆ ಪಬ್ಲಿಕ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ? ಅರ್ಧ ಮಾಡ್ಕೊ ಇದ್ ಮಾಡ್ತಾರೆ ಸುಮಾರು ಪವನ್ ಅದ್ರಲ್ಲೇ ಹೇಳ್ಬೇಕು ಅಂದ್ರೆ, ನಮ್ಗೆ ನಾವ್ ಏನ್ ಇವತ್ ನಾವು ಇದೀವಿ ಅನ್ನೋದಕ್ಕೆ ನಮ್ಗೆ ಬೆಲೆ ಕೊಡ್ತಾ ಇಲ್ಲ ಜನ. ಪ್ರತಿ ಒಂದ್ ದನ ಕರು ಈಗ ನಮ್ ಊರಲ್ಲಿ ಪ್ರತಿ ಒಂದ್ ಮನೇಲಿ ಕಾರ ಐತೆ. ಪ್ರತಿ ಒಂದ್ ಮನೇಲೂ ದುಡ್ಡು ಕೆಲವು ಒಡವೆಗಳು ಇಟ್ಟಿರೋದವ್ರೆ, ದುಡ್ಡು ಮಡಗಿರೋದವ್ರೆ, ಆದ್ರೆ ದನ ಕಟ್ಟಿರೋರು ಯಾರು ಇಲ್ಲ. ನೀವು ಒಬ್ಬರೇ ಇಲ್ಲಿ. ಅದು ಮೇನ್ ಬೇಕಾಗಿರೋದು. ಊರಲ್ಲಿ ಎಲ್ಲಾ ಯಾರು ಏನ್ ಮಾಡ್ತಾರೆ ಅದನ್ನ ನಾವು ಮಾಡ್ಬಾರ್ದು. ಯಾರು ಏನು ಮಾಡಿಲ್ಲ ಅದನ್ನ ನಾವು ಮಾಡಿದ್ರೆ ನಮ್ಗೆ ಊರಲ್ಲಿ ಗೌರವ ಮರ್ಯಾದೆ. ಈಗ ನಮ್ಮ ಊರಲ್ಲಿ ಜಾತ್ರೆ ಮಾಡಿದ್ವಿ, ಮಾರಮ್ಮನ ಜಾತ್ರೆ ಅಂತ. ನಮ್ಮ ಊರಿಗಳಿಂದ ಹೊರಗಡೆಯಿಂದ ಊರಿಗಳು ಬಂದಿದ್ರು. ನಮ್ಮ ಫ್ರೆಂಡ್ ಅವ್ರು ಕರ್ಸಿದ್ದು, ನಮ್ದು ಕರುಗಳಿತ್ತು, ಕರುಗಳು ಬೇಡ ದೊಡ್ಡವರಿಗಳು ಕರ್ಸ್ಬೇಕು, ದೊಡ್ಡವರಿಗಳು ಕರ್ಸಿದ್ರು. ಪ್ರತಿ ಒಂದ್ ಜನನು ನಮ್ 3 ಜನ ಎಷ್ಟು ಜನ ಅವ್ರೆ, ಪ್ರತಿ ಒಂದ್ ಜನ ಬಂದು ನಿಂತ್ಕೊಂಡು ಅದ್ರ ಫೋಟೋ ತೆಗೆಸ್ಕೊಂಡಾಗಿರ್ಬೋದು, ಅದ್ರಲ್ಲಿ ನಿಮ್ ಜೊತೆ ನಿಂತ್ಕೊಂಡಿರೋದಾಗಿರ್ಬೋದು. ನಮ್ಗೊಂಥರ ಖುಷಿ, ನಮ್ಗೊಂಥರ ಕ್ರೇಜ್ ಜಾಸ್ತಿ. ಈಗಲೇ ನಮ್ ಚಿಕ್ಕ ವಯಸ್ಸಿನ ಕ್ರೇಜ್ ಜಾಸ್ತಿ ನಮ್ಗೆ ಹಸುಗಳು ದನ ಕರುಗಳ ಮೇಲೆ. ಹಂಗಾಗಿ ನಾವ್ ಇದನ್ನ ಕಸುದ್ರೆ ಯಾವತ್ತೂ ಬಿಡಲ್ಲ. ಮುಂದೆ ನಮ್ ಬೆಳೆಲಿ ಮುಂದೆ ನಾವು ಯಾವ್ದೇ ಮಟ್ಟಕ್ಕೆ ಹೋದ್ರೂ ಹಸು ಮಾತ್ರ ಬಿಡಲ್ಲ. ಸೊ ನಾನ್ ನೋಡೋದ್ ಮಟ್ಟಿಗೆ ಈ ಏರಿಯಾದಲ್ಲಿ ತುಂಬಾ ಈ ರೋಡ್ ಅಂದ್ರೆ ಹಳ್ಳಿ ವಾತಾವರಣ ಹತ್ರ ತುಂಬಾ ಇದೆ. ನೀವು ಹಸು ಕರು ಸಾಕಿರೋದ್ರಿಂದ ನಾನು ಹಳ್ಳಿಗೆ ಬಂದಷ್ಟೇ ಫೀಲ್ ಆಗಿದೆ. ನೀವು ನೋಡ್ತಿರ್ಬೋದು, ಆ ಕಡೆ ತೋರ್ಸ್ಕೊಂಡ್ ಬಂದೆ. ಸೇಮ್ ಹಳ್ಳಿಲಿ ಹೆಂಗ್ ಫೀಲ್ ಆಗುತ್ತೆ ಆತರ ಈ ಮೈಸೂರು ಸಿಟಿಲಿ ನಂಗೆ ಫೀಲ್ ಆಗ್ತದೆ. ನಮ್ ಸುತ್ತಮುತ್ತ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಗಳೇ ಇರೋದು. ಎಲ್ಲ ಅಪಾರ್ಟ್ಮೆಂಟ್ ಗಳು. ಈಗ ಆ ಕಡೆ ಹೋದ್ರೆ ಮಾನಸ ಅಪಾರ್ಟ್ಮೆಂಟ್ ಇದೆ, ಈ ಕಡೆ ಸುತ್ತಮುತ್ತ ಅಪಾರ್ಟ್ಮೆಂಟ್ ಗಳೇ ಜಾಸ್ತಿ. ಈ ಒಳಗಡೆ ನಾವು ದನ ಕರ ಸಾಕಿ ಮೇಂಟೈನ್ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಜನ ನಮ್ನು ಕೇಳ್ತಾರೆ, ದನ ಹೆಂಗ್ ಸಾಕ್ತಾರೆ, ಕರು ಹೆಂಗ್ ಸಾಕ್ತಾರೆ. ಇನ್ನು ಪ್ರತಿಯೊಂದು ಹುಲ್ಲು ಈಗ ಈ ಹಸುಗಳಿಗೆ ನಾವು ಹಸಿ ಹುಲ್ಲು ಕೊಂಡೇ ತರಬೇಕು, ಕಾಸು ಕೊಟ್ಟೆ ತರಬೇಕು. ಯಾಕಂದ್ರೆ ನಮ್ಗೆ ಜಮೀನ್ ಇಲ್ಲ. ಆದ್ರೂನು ಇದಕ್ಕೆ ಉನ್ನತವಾಗಿ ಜಮೀನಲ್ಲಿ ಮಾಡ್ಬೇಕು, ನಮ್ ಸ್ವಂತ ಜಮೀನಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಇದನ್ನ ಸ್ವಲ್ಪ ಇನ್ನೂ ಹೆಚ್ಚು ರೀತಿ ಬೆಳೆಸ್ಬೇಕು, ಹಳ್ಳಿಕರ ತಳಿನ ಉಳಿಸ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ತುಂಬಾ ಇದೆ. ನೋಡೋಣ ಯಾವ ತರ ಆಗುತ್ತೆ ಅಂತ. ಸೊ ನಿಮ್ ಹಳ್ಳಿಕರ್ ಪ್ರೀತಿ ಹೀಗೆ ಮುಂದುವರಿದ ಹಳ್ಳಿಕರ್ ಪ್ರೀತಿಗೆ ಏನಕ್ಕಿಂತ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ. ಇಂಥ ಪ್ರಾಣಿ ಅಂತಲ್ಲ, ಪ್ರತಿಯೊಂದು ಪಾರಿವಾಳ ಕೋಳಿ ತವಿಂದ ಇತ್ತು. ಬಟ್ ಇವಾಗ ಸ್ವಲ್ಪ ಬಿಸ್ಲಲ್ವಾ, ಈಗ ಸ್ವಲ್ಪ ರೋಗಗಳು ಜಾಸ್ತಿ, ಕೋಳಿಗಳಿಗೆ ಪಕ್ಷಿಗಳು ರೋಗ ಜಾಸ್ತಿ. ಆ ಕಾರಣಕ್ಕೆ ಈಗ ಸ್ವಲ್ಪ ಯಾವ್ದು ಇಲ್ಲ. ಒಳ್ಳೆ ದನ ಕರು ಮಾತ್ರ ಯಾವತ್ತೂ ನಮ್ಮನ್ನ ಇದ್ದೇ ಇರ್ತದೆ. ದಿನದ ದಿವಸಕ್ಕೆ ಇನ್ನ ನಿಮ್ಮ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ತರ ಸಪೋರ್ಟ್ ಮಾಡಿ. ನಮ್ಗೇನಪ್ಪಾ ಅಂದ್ರೆ ಈ ದನ ಆಲ್ಮೋಸ್ಟ್ ದೊಡ್ಡವ್ರನ್ನ ವಿಡಿಯೋ ಮಾಡಿ ಎನ್ಕರೇಜ್ ಮಾಡಕ್ಕಿಂತ ನಮ್ಮಂತವ್ರನ್ನ ವಿಡಿಯೋ ಮಾಡಿದ್ರೆ ನಮ್ಗೊಂಥರ ಅದ್ರಲ್ಲಿ ಇನ್ನೂ ಒಂಥರ ಎಂಕರೇಜ್ ಜಾಸ್ತಿ ಆಗುತ್ತೆ. ನಾವು ಮಾಡ್ಬೇಕು ಅಂತ. ನೋಡೋಣ, ಇನ್ನು ತುಂಬಾ ಜನ ಈಗ ಆಲ್ಮೋಸ್ಟ್ ಆಗಿ ಈಗ ದನ ಕರು ಸಾಕಿರೋನ ಪ್ರತಿಯೊಬ್ಬರು ವೀಕ್ಷಕರನ್ನ ಹೇಳೋದಷ್ಟೇ, ನೋಡಿರೋನ ತುಂಬಾ ಜನ ಇದ್ರ. ಇನ್ನೂ ಕೆಲವು ಜನ ಅವ್ರೆ ಅಂತವ್ರನ್ನ ಸ್ವಲ್ಪ ಸಪೋರ್ಟ್ ಮಾಡಿದಾಗ, ನಿಮ್ಮ ಎಂಕರೇಜ್ ಕೊಟ್ಟಾಗ ಅವರು ಸ್ವಲ್ಪ ಖಂಡಿತ ಮುಂದೆ ಮಾಡೇ ಮಾಡ್ತೀವಿ. ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ? ಸೋಷಿಯಲ್ ಮೀಡಿಯಾ ಹೆಲ್ಪ್ ಆಗ್ತಿದ್ಯಾ ಹಳ್ಳಿಕರ್ ಬೆಳೆಯೋದಕ್ಕೆ, ಹಳ್ಳಿ ಪ್ರಾಣಿ ಪಕ್ಷಿಗಳ ಬೆಳೆಯೋದಕ್ಕೆ? ಸೋಷಿಯಲ್ ಮೀಡಿಯಾದಲ್ಲಂತೂ ನಮ್ಮ ದನ ಕರು ಬೆಳಗ್ಗೆಯಿಂದ ಸಂಜೆ ಗಂಟನು ನೀವು ತುಂಬಾ ಕಮ್ಮಿ ಅಂದ್ರೆ 3-4 ಜನ ಬಂದೇ ಬರ್ತಾರೆ ನಮ್ಮ ಮನೆ ಹತ್ರ. ನನ್ ನೋಡಕ್ಕಿಲ್ಲ ಅವ್ರು ನಮ್ ದನ ಕರು ನೋಡಕ್ಕಾದ್ರೆ ಬಂದೇ ಬರ್ತಾರೆ. ನಮ್ಮ ವೀಕ್ಷಕರಿಗೆ ಏನ್ ಇಷ್ಟಪಡ್ತೀರಾ? ವೀಕ್ಷಕರಿಗೆಲ್ಲ ಅದೇ ಪವರ್. ಯಾರೇ ಒಂದ್ ಮನೆ ನಾನು ಹೇಳೋದಷ್ಟೇನೆ, 10 ಕಾರ್ ಕಟ್ಟಕ್ಕಿಂತ 1 ಕರು ಕಟ್ಟಿ ಸಾಕು. ಬಟ್ ನನ್ಗೆ ಖುಷಿ ಅಂತ ಏನ್ ಹೇಳ್ತಿದ್ರೆ, ಇದನ್ನ ಕಟ್ಟಿಂಗ್ ತಂದಿ ಅದ್ರ ಅಮ್ಮನ್ ಹೊಟ್ಟೆ ಒಳಗೆ ತೆಗ್ದಿ. ಇಲ್ಲ ಪವನ್, ಇದು ಹೊಟ್ಟೆ ಒಳಗೆ ತೆಗ್ದಿರೋ ಮರಿ. ಅಂದ್ರೆ ನಾವು ಇದನ್ನ ನಮ್ಮ ಹಸು ಕುಡಿಸುತ್ತೆ, ಹಾಲು ಕುಡಿಸುತ್ತೆ ಅಂತ ಗೊತ್ತಿಲ್ಲ. ಬಾಟ್ಲಲ್ಲಿ ಹಾಲು ಹಾಕ್ಬೇಕು ಅಂತ ತಂದಿದ್ದು. ಆದ್ರೆ ಸ್ಟೋರಿ ಹೇಳ್ತೀರಾ? ನೀವು ಎಲ್ಲಿ ಓದಿ ಫಸ್ಟ್ ಹೆಂಗ ತಂದ್ರಿ? ಇದು ಅಂದ್ರೆ ನಮ್ಮೂರಲ್ಲೇ ಮಟನ್ ಶಾಪ್ ಐತೆ, ಇಮ್ರಾನ್ ಮಟನ್ ಶಾಪ್ ಐತೆ. ಅವ್ರು ಫೋನ್ ಮಾಡಿದ್ರು, ಒಂದು ಹೊಟ್ಟೆ ಒಳಗಿನ ಮರು, ಅದು ಪ್ರೆಗ್ನೆಂಟ್ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೇನ್ ಮಟನ್ ಪರ್ಪಸ್ಗೆ ಅವ್ರು ಕಟ್ ಮಾಡೋದು. ಹೊಟ್ಟೆ ಒಳಗೆ 1 ಮರಿ ಇತ್ತು. 1 ಮರಿ ಇದ್ದಾಗ ತಗೊಂಡೋಯ್ತೀರ ಅಂತ ಕೇಳಿದ್ವಿ. ನಾನು ಅವತ್ತು ಕೊಟ್ಟಾಗ್ಲೇ ಇದನ್ನ ಒಂದಿನ ಮರಿ 800 ರೂಪಾಯಿ ಅಷ್ಟೇ. 800 ರೂಪಾಯಿ ತಂದು ಆಗೈತೆ. ಈಗ ಹಚ್ಕೊಂಡು ಒಂದು ತಿಂಗಳಾಗೈತೆ. 1 ತಿಂಗಳು ನನ್ನ ಮೈಂಡ್ ಸೆಟ್ ಒಂದು ತಿಂಗಳು ಆಗಿರ್ಬೋದು. ಆವಾಗ ತಂದು ನಾವು ಫೀಡ್ ಬಾಟಲ್ ಫೀಡ್ ಮಾಡೋದು ಹಾಲ್ನ ತಂದಿದ್ದು. ಆಮೇಲೆ ತಂದು ಹಿಂಗೆ ಫೀಡ್ ಮಾಡಿದೆ, 1 ದಿನ 2 ದಿನ ಫೀಡ್ ಮಾಡಿದೆ. ಇಲ್ಲಿ ಹಸು ಕಡಾಕಿದ್ವಲ್ಲ, ಇಲ್ಲೇ ಬಿಟ್ಟಿದ್ದ ಕರುನ ಇದನ್ನ. ಆವಾಗ ಅದೇ ಡೈರೆಕ್ಟ್ ಆಗಿ ಕೆಚ್ಚದಲ್ಲಿ ಕುಡಿಸ್ಕೊಳಕ್ ಶುರು ಆಯ್ತು. ಅದು ಹೆಂಗ್ ಗೊತ್ತಿಲ್ಲ. ನಾನು ಸುಮಾರು ಹಸು ತಂದಿದ್ದೀನಿ. ಆಗೇನು ಹಸು ಕಟ್ಟಿದೀವಿ, ಹಸು ತಂದಿದೀವಿ. ಆದ್ರೆ ಆಡ್ ಮರಿ ಹಸು ಹಾಲು ಕುಡಿಯೋದು, ಹಾಲು ಕುಡಿಸ್ಕೊಳ್ಳೋದು ನಾನು ಯಾವತ್ತೂ ನೋಡಿಲ್ಲ. ಇದೇ ಇದ್ರಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು.
ಇವೆಲ್ಲ ಒಂಥರ ನಿಜಕ್ಕೂ ಒಂಥರ ಏನೋ ಒಂಥರ ಅನ್ಸುತ್ತೆ. ನೀವು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರಿ ಅನ್ಸುತ್ತೆ ಮೇ ಬಿ ಹಾಲು ಕುಡಿಯೋದ್ನ. ಈ ವಿಡಿಯೋ ಹಾಕಿದ್ವಿ, ತುಂಬಾ ಜನ ರೆಸ್ಪಾನ್ಸ್ ಮಾಡಿ, ತುಂಬಾ ಜನ ಅದು ನೋಡ್ಬೇಕು ಅಂತಾನೆ ಬಂದ್ರು. ಆಡ್ ಮರಿನ ಕೇಳಿದ್ರು, ಹಸುನ ಮತ್ತೆ ಆಡ್ ಮರಿ ಎರಡು ಕೊಡಿ ಅಂತ. ಬಟ್ ಆಡ್ ಮರಿ ಕೊಳ್ಳಿಲ್ಲ, ಹಸುನ ಇವತ್ತು ನಿಮ್ ಕಣ್ ಮುಂದೆ ಕೊಟ್ಕೊಂಡು ಜಾಗ ಸ್ವಲ್ಪ ಇಲ್ಲಿ ಸ್ವಲ್ಪ ಕಮ್ಮಿ ನಮ್ಗೆ, ಆ ಕಾರಣಕ್ಕೆ ಹಸು ಇರ್ಲಿ ಅಂದ್ಬಿಟ್ಟು ಅವ್ರು ಕೇಳ್ತೀವಿ. ನಮ್ ಸ್ನೇಹಿತರೇನೆ ಅವ್ರು ಕೇಳಿದ್ರು ಮತ್ತೆ ಅವ್ರಿಗೂ ವಾಪಸ್ ಕೊಟ್ಟು. ಜಾತ್ರೆಗಳ ಬಗ್ಗೆ ಎಲ್ಲ ಇಷ್ಟಪಡ್ತೀವಿ ಅಂದ್ರೆ ಜಾತ್ರೆಗಳೆಲ್ಲ ಹೋಗಿ ಬಂದಿರ, ವಿಸಿಟ್ ಮಾಡಿದ್ರ ಜಾತ್ರೆಗಳನ್ನ? ಹೌದು, ಜಾತ್ರೆಗಳಂದ್ರೆ ಪವನ್ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಬಡ ರೈತ ದನ ಆಗ್ಲಿ ಕರು ಆಗ್ಲಿ ತಗೊಳಕಂತೂ ಆಯ್ತಲ್ಲ. ದುಡ್ಡಿಟ್ಟಿರೋ ತಗೋಬಹುದು ಹೊರತು ಬಡ ರೈತ ಯಾವ್ದೇ ಕಾರಣಕ್ಕೂ ದನ ತರಕಲ್ಲ. ಇದಂತೂ ಮನ್ಸಿಗೆ ಎಲ್ಲಾ ವಿಡಿಯೋ ಮಾಡಿದಾಗ್ಲೂ ಎಲ್ಲಾ ರೈತರು ಹೇಳ್ತಾರೆ ಇದೇನೆ, ದನಗಳು ತೆಗಿಯಕ್ಕಿಲ್ಲ. ಎಲ್ಲೂ ದನ ತೆಗಿಯಕ್ ಇಲ್ಲ. ಈಗ ನಾವ್ ನಿಮ್ಮಲ್ಲ ಬಿಡಲ್ಲ, ಒಂದ್ ಕರು ತತ್ತೀನಿ ಅಂದ್ರೆ 40,000 50,000 ಬೇಕು. ತತ್ತೀನಿ ಅಂದ್ರೆ ಅವಾಗೆಲ್ಲ ಇತ್ತು, ಒಂದ್ ಜೊತೆ ಚಿಕ್ಕವ್ ಸಣ್ಣವು ಹಾಲು ಕುಡಿಯಕರ ತತ್ತಿ ಕೂಟ ಮಾಡ್ತಂತೀನಿ ಅಂದ್ರೆ 70,000-80,000 ಕರ ಸಿಕ್ತಿತ್ತು ಜಾತಿ ಕರ. ಇವತ್ತು ಅದ್ ಜಾತಿ ಇರ್ಲಿ ಏನಾರು ಇರ್ಲಿ, ಒಂದ್ ಉಟ್ರ ಕರ ಅದ್ ಹೆಂಗೆ ರೈವಾಗಿರ್ಲಿ, ಈಗ ಒಂದ್ ಬೆಲೆ ನಮ್ಗೂ ಅನಿವಾರ್ಯ ತರಲೇಬೇಕು. ಈಗ ದನ ಈಗ ದುಡ್ಡು ಈಗ ಚಿನ್ನ 15,000 ಗ್ರಾಮ ಚಿನ್ನ ಹಾಕೋದ್ ಜನ ಬಿಡ್ಲಿಲ್ಲ. ಹಂಗೆ ದನನು ಜಾಸ್ತಿ ಆಯ್ತು, ಚಿನ್ನನು ಜಾಸ್ತಿ ಆಯ್ತು. ಏನು ಮಾಡಕ್ಕಾಗಲ್ಲ. ನಾವೀಗ ರೈಟ್ ಜಾಸ್ತಿ ಕಟ್ಟಕ್ ಹೋಗಲ್ಲ. ಆದ್ರೂ ಸ್ವಲ್ಪ ಹೇಳೋದ್ರಲ್ಲಿ ಸ್ವಲ್ಪ ರೈಟ್ ನ ಸ್ವಲ್ಪ ಆಜು ಬಾಜು ನೋಡ್ಕೊಟ್ರೆ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ. ತುಂಬಾ ಬಡ ರೈತನು ಕಟ್ಟಕ್ಕೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಯಾವ ಜಾತ್ರೆಗಳನ್ನ ಮಾಡಿದ್ವಿ ಸರಿ? ನಾವ್ ಈ ಸಲ ಜಾತ್ರೆ ನಮ್ಗೆ ಏನಾಗೋಯ್ತು ಅಂದ್ರೆ ಜಾತ್ರೆ ಕಟ್ಟಕ್ಕೆ ಎಲ್ಲ ಪ್ರಿಪರೇಷನ್ ನಡ್ಕೊಂಡಿದ್ವಿ. ಬೇಬಿ ಜಾತ್ರೆನಾರ ಮಾಡ್ಬೇಕು ಅಂತ ಅನ್ಕೊಂಡು ಬೇಬಿ ಜಾತ್ರೆ ಒಂದ್ ಮಾಡಿದ್ವಿ ಅಷ್ಟೇ. ಇನ್ನ ಚುಂಚುಕಟ್ಟೆ ಮಿಸ್ ಆಯ್ತು. ಬೇಬಿ ಜಾತ್ರೆ ನಾವೆಲ್ಲ ಹೋಗಿದ್ವಿ. ಹೌದು, ನೀವು ಬಂದಿರಲ್ಲ ಬೇಬಿ ಜಾತ್ರೆಗೆ. ನಮ್ದು ಏನಾಗೋಯ್ತು ಅಂದ್ರೆ ಈ ಸಲ ನಮ್ಗೆ ಅದೇ ಟೈಮಲ್ಲಿ ನಮ್ದು ಬಸವಣ್ಣ ಇದೆಲ್ಲ ಫಂಕ್ಷನ್ ಗಳು ಬುಕ್ ಆಗೋಗಿತ್ತು. ಸೊ ಹಂಗಾಗಿ ಒಂದ್ 2-3 ಜಾತ್ರೆ ಮಿಸ್ ಆಯ್ತು. ಆದ್ರೆ ಜಾತ್ರೆಗೆ ಹೋಗಿ ವಿಸಿಟ್ ಮಾಡೋದಂತ ಮಾಡಿದೀವಿ. ಒಂದ್ ದಿನಕ್ಕೆ 2 ದಿನ ಇದ್ದು ವಿಸಿಟ್ ಮಾಡ್ಕೊಂಡ್ ಬಂದಿದೀವಿ. ದನ ಕರುಗಳು ನೋಡ್ಕೊಂಡಾಗಿರ್ಬೋದು. ಮುಂದೆ ಯಾವ ಜಾತ್ರೆಗಳನ್ನ ಮಾಡ್ಬೇಕು ಅಂತ ನಿಮ್ಮ ಪ್ಲಾನ್ ಇದೆ? ಅದೇ ಹೇಳಕ್ ಬಂದೆ. 2027ಕ್ಕೆ ಯಾವ ಜಾತ್ರೆ ಬಿಡಲ್ಲ ಪವನ್. ಅದ್ ಎಷ್ಟೇ ಕಷ್ಟ ಆಗ್ಲಿ ಪ್ರತಿಯೊಂದ್ ಜಾತ್ರೆಗೆ ಕಟ್ಟಬೇಕು. ಆಮೇಲೆ ನಮ್ಗೆ ಇನ್ನೊಂದು ಈ ವಿಡಿಯೋ ಮುಖಾಂತರ ಹೇಳೋದು, ಈ ಸಲ ಜಾತ್ರೆಯಲ್ಲಿ ನನ್ನ ವಿಡಿಯೋ ಇಂದ ನನ್ನ ಬಡ ರೈತಿ ಸ್ವಲ್ಪ ಯೂಸ್ಫುಲ್ ಆಗೋದು. ಇವಾಗ ಹೇಳಲ್ಲ, ಮುಂದೆ ನಾನು ಜಾತ್ರೆಗೆ ಏನ್ ಮಾಡ್ಬೇಕು ಅಂತ ಮಾಡೇ ಮಾಡ್ತೀನಿ. ಪ್ರತಿಯೊಂದ್ ಜಾತ್ರೆ ಅಟೆಂಡ್ ಮಾಡ್ಬೇಕು ಅಂತ ಮನ್ಸಲ್ಲೈತೆ, ಅಟೆಂಡ್ ಮಾಡ್ತೀನಿ. ಯಾವ ರೀತಿ ಏನಂತ ನೆಕ್ಸ್ಟ್ ವಿಡಿಯೋ ಹೇಳ್ತೀರಾ? ನೆಕ್ಸ್ಟ್ ವಿಡಿಯೋ ಪಕ್ಕ ಹೇಳ್ತೀನಿ. ಜಾತ್ರೆ ಹತ್ರ ಬರ್ಲಿ ಹೇಳ್ತಾರೆ. ಜಾತ್ರೆ ಈ ಸಲ ಎಷ್ಟು ಜೊತೆ ಕರುಗಳನ್ನ ಎತ್ಗಳನ್ನ ಕಟ್ಟೋಣ ನಿಮ್ಮ ಪ್ಲಾನ್ ಇದೆ? ನನ್ನ ಪ್ರಕಾರ ಅಂದ್ರೆ ದೊಡ್ಡೆತ್ತು ಅಂದ್ರೆ ನಮ್ಗೇನಂದ್ರೆ ದೊಡ್ಡೆತ್ತು ಕಟ್ಟಕ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ. ಹೌದು, ಈ ಜಾಗದಲ್ಲಿ ನೀವು ಕರುಗಳನ್ನ ಸಾಕಿ ಮೇಂಟೈನ್ ಮಾಡಿದ್ರೆ ತುಂಬಾ ಹೌದು. ಜಾಗ ಇದ್ದಿದ್ರೆ ಅವ್ರ ಲೆಕ್ಕಾಚಾರನೆ ಬೇರೆ. ಅಂದ್ರೆ ಈಗ ಜಾಗಕ್ಕೆ ಸ್ವಲ್ಪ ಕಮ್ಮಿ. ನಾವು ಸ್ವಲ್ಪ ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನೆಕ್ಸ್ಟ್ ವರ್ಷ ಮಾಡಿದ್ರೆ ದೊಡ್ಡೆತ್ ಕಟ್ಟಬೇಕು ಪ್ರತಿಯೊಂದ್ ಕರು. ಈಗ ಆಲ್ಮೋಸ್ಟ್ ದೊಡ್ಡೆತ್ ಮಾಡಿ ದೊಡ್ಡ ಕೈ ಕೊಡಕ್ಕಿಂತ ಸಣ್ಣ ಕರು ತಂದು ಕೊಟ್ರೆ ಅದು ಇನ್ನೂ ನಾವ್ ಒಂದ್ 10 ವರ್ಷ ಬಾಳಿ 15 ವರ್ಷ ಬಾಳಿ ನಮ್ಗೊಂದ್ ಹೆಸರು ಇರ್ತದೆ. ಇಂಥವ್ರ ಮನೆ ಕರು ಇದು ಅಂತ. ಸುಮ್ ದೊಡ್ಡೆತ್ ಯಾರ್ ಕೊಯಿಂದ ಬಂದ್ರೆ ದೊಡ್ಡೆತ್ ಸಾಕ್ಬೇಕು. ಅಂದ್ರೆ ನಮ್ಗೆ ಜಾಗ ಕಮ್ಮಿ ಅನ್ನೋ ಕಾರಣ ಸ್ವಲ್ಪ ದೊಡ್ಡ ತೆಲ್ಲೂ ಕಟ್ಟದ್ ಕಮ್ಮಿ ಮಾಡಿದ್ವಿ ಅಷ್ಟೇ. ಈಗ ಲಾಸ್ಟ್ ಟೈಮ್ ನೀವು ಬಂದು ನೋಡಿದ್ರೆ ಬೇಬಿ ಜಾತ್ರೆಗೆ ಬಂದಿತ್ತು. ಅವು 2 ತಂದು ಮಂಡಿಗೆ ಕೊಟ್ಬಿಟ್ಟು ರಿಟರ್ನ್ ಮಂಡ್ಯದವ್ರು ಬಂದು ವ್ಯಾಪಾರ ಅವ್ರು ಸಿಹಳ್ಳಿ ಜಾತ್ರೆ ಮಾಡ್ಬೇಕು ಅಂತ ತಗೊಂಡವ್ರು ಬೇಬಿಯಿಂದ. ಅವ್ರಿಗೆ ಮಂಡ್ಯದವ್ರು ಕೊಟ್ಟು ಕಳ್ಸಿದ್ವಿ. ಅದಾದ್ಮೇಲೆ 1 ವರ್ಷ ಇರ್ಲಿ, ಈಗ 1 ವರ್ಷ ಗಂಟ ಯಾವ್ದಾರ ಒಂದ್ ಕರು ಇರ್ಬೇಕು ಅಂದ್ಬಿಟ್ಟು ಈಗ 2 ಜೊತೆ ಮನ್ಲೈತೆ. 2 ಜೊತೆ ಮನೇಲಿದೆ. ಮನೇಲಿ ಯಾವಾಗ್ಲೂ ಜಾತ್ರೆಗೆ ಎಷ್ಟು ಜೊತೆ ಮಾಡ್ತೀರಾ ಈ ಸಲ? ಪ್ಲಾನ್ ಇದೆಯಾ? ಜಾತ್ರೆಗೆ ಅಂತಾನೆ ಒಂದ್ 3-4 ಜೊತೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ ಶಕ್ತಿ ಮೀರಿ ಸಾಕು. ನಾವೇನೋ 10 ಜೊತೆ ಮಾಡ್ತೀವಿ 15 ಜೊತೆ ಮಾಡ್ತೀವಿ ಅಂತ ಹೇಳಲ್ಲ. ಒಂದ್ ನಮ್ಮ ಅಂದಾಜ್ ನಮ್ ಕೆಪಾಸಿಟಿ ತಕ್ಕಂಗೆ ಒಂದ್ 3-4 ಜೊತೆ 4 ಜೊತೆನಂತೂ ಮಾಡ್ಬೇಕು. ನಮ್ದೇ ಸಪರೇಟ್ ಆಗಿ ಇರ್ಬೇಕು ಅನ್ನೋದೊಂದು ಆಸೆ ಇದೆ. ನೋಡೋಣ. ನಿಮ್ ವಿಡಿಯೋ ನೋಡಿ ಯಾರು ನಮ್ಮಂತವ್ರಿಗೆ ಒಳ್ಳೆ ರೇಟ್ಗೆ ದನ ಗಿಡ ಕೊಡೋರಿದ್ರೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ನನ್ನಾರ ಕಾಂಟ್ಯಾಕ್ಟ್ ಮಾಡಿ. ಅಂದ್ರೆ ಈಗ ಎಲ್ಲ ದನ ಅಂತೂ ಸಿಗ್ತಾ ಇಲ್ಲ. ಏನು ಮಾಡಕ್ಕಾಗಲ್ಲ, ದನ ತರ್ಲೇಬೇಕು, ಅನಿವಾರ್ಯ ತರ್ಲೇಬೇಕು. ನೋಡ ಸ್ವಲ್ಪ ಹೇಳೋದ್ರಲ್ಲೇ ಸ್ವಲ್ಪ ದನನ ಕಮ್ಮಿ ಹೆಚ್ಚು ಕಡಿಮೆ ಸಾಕೋರ್ ಕೊಡ್ತೀನಿ ನೋಡಿದ್ರೆ ನನ್ನ ಅಥವಾ ಆಯುಷ್ನ ಕಾಂಟ್ಯಾಕ್ಟ್ ಮಾಡಿ ಅವರೇ ತಗೋತಾರೆ. ನಾವು ಆ ದನನ ಅದ್ ಯಾವ ಕೆಟ್ಟಿದ್ರು ಪರವಾಗಿಲ್ಲ, ನಾವು ದನ ಕರ ಉಳಿಸ್ತೀವಿ. ಸೊ ಸುಮಾರು ಈಗಲೇ ಪ್ರೆಸೆಂಟ್ ಇದೆ ಕಾರಣ ಜೀವ ಕೊಟ್ಟಿದ್ರೆ. ನಾನ್ ತಂದಾಗ 800 ರೂಪಾಯಿ. ಇವತ್ತು 800 ರೂಪಾಯಿ ದುಡ್ಡೇನಲ್ಲ, ಒಂದಿರೋದ್ ಖರ್ಚು. ಆದ್ರೆ ಇವತ್ತು ಈ ಮರಿ ಇರೋದ್ರಿಂದ ಸುಮಾರು ಜನ ಬಂದು ಈ ಮರಿ ಕೇಳಿದ್ರು. ನನಗೇನಪ್ಪ ಮರಿ ಕೊಟ್ರೆ ಅವ್ರು ಏನೇನ್ ಪರ್ಪಸ್ ತಗೋಯ್ತು ಹಂಗೇನು ಮನ್ಸಿಗೆ ಆಗ್ತಿ. ಇವ್ ಮರಿ ಇರೋ ಗಂಟ ನಮ್ ಅನ್ಲಿರ್ಲಿದ್ದು. ಯಾಕಂದ್ರೆ ಚಿಕ್ಕ ಮರು ಅದು ಮರಿ ಇಲ್ಲ ಗಂಡಿದು ಮೇಲ. ಅಂದ್ರೆ ಚಿಕ್ಕ ವಯಸ್ಸು ನಮ್ಮನೆ ಬೆಳ್ದಿರೋದಲ್ವಾ. ಆಮೇಲೆ ಮಲ್ಕೊಂಡ್ರೆ ಪಕ್ಕದಲ್ಲಿ ಮಲ್ಕತ್ತದೆ. ಅದೊಂದು ಆಸೆಗೆ ಯಾರಿಗೂ ಕೊಡೋದ್ ಬೇಡಿರ್ಲಿ, ನಮ್ಮ ಮನೆಗೆ ಅಂದ್ಬಿಟ್ಟು ಬಡಿಕೊಂಡಿದ್ವಿ. ಬರೀ ಇಷ್ಟ ಮನೆಗೆ ಕುರಿಗಳು, ದನ ಐತೆ, ಕುರಿ ಐತೆ, ಹಸುಗಳು ಐತೆ, ಕರುಗಳು ಜಾಸ್ತಿ. ಹಳ್ಳಿ ಕರುಗಳು 2 ಜೊತೆ 3 ಜೊತೆ 2 ಜೊತೆ ಪ್ರೆಸೆಂಟ್ ಐತೆ. ಇನ್ನೊಂದ್ ಜೊತೆ ಈಗ ಒಂದ್ ಕೊಟ್ಟು ಕಳ್ಸಿದ್ವಲ್ಲ, ಹಂಗಾಗಿ 3 ಜೊತೆ ಯಾವಾಗ ಇರ್ತಿತ್ತು. ಬಟ್ ಇವಾಗ ಸ್ವಲ್ಪ ಬಿಸಿಲು, ಆ 3 ಜೊತೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಹೇಳ್ಬೇಕು ಅಂತಂದ್ರೆ. ಆಕ್ಚುಲಿ ಈ ಇದ್ರಲ್ಲಿ ಈ ವಾತಾವರಣದಲ್ಲಿ 3 ಜೊತೆ ಮೇಂಟೈನ್ ಮಾಡೋದು ಈ ಹಾಲ್ ಕರು ಹಸುಗೂ ಅದೇ ಫೀಡ್ ಕೊಡ್ಬೇಕು, ಅದೇ ತಿಂಡಿ ಕೊಡ್ಬೇಕು, ಅದೇ ರೈಟ್ ತಿಂಡಿ. ಈಗ ಕರುಗಳಿಗೆ ಅದೇ ರೈಟ್ ತಿಂಡಿ ಕೊಡ್ಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಹಳ್ಳಿ ಸಾಕಿ ಅದರಿಂದ ಲಾಭ ಪಡೆದಿರೋರು ಯಾರು ಇಲ್ಲ. ಎಲ್ಲೋ ಒಂದೊಂದು ಅವ್ರದ್ದು ಹೇಳಲ್ವಾ ಗುಡ್ಲಕ್ಕಂತ ಪಡೆದಿರೋರು ಇರ್ತಾರೆ. ಒಂದ್ 50,000. ಆದ್ರೆ ಖರ್ಚು ಹಂಗೆ ಇರುತ್ತೆ. ಅವ್ರ ಮೇಂಟೆನೆನ್ಸ್ ಅವ್ರು ಏನೋ ಕೆಲವು ನಾವೇ ಒಂದ್ 4 ಲಕ್ಷ ದರ ತಗೊಂಡ್ಬಂದಿದ್ದು.
ಅದನ್ನ 5-20 ಮಾರ್ತೀವಿ ಅಂತ ಅನ್ಕೊಂಡ್ರು, ಒಂದು ತಿಂಗಳಿಗೆ ಖರ್ಚು ಇಷ್ಟ ಆಯ್ತು. ಅದಕ್ಕೆ ಹುಲ್ಲು, ಅದಕ್ಕೆ ಹಾಲು, ಅದಕ್ಕೆ ಬೆಣ್ಣೆ ಅಂತ ದಿನಕ್ಕೆ ಇಲ್ಲ 800 ರೂಪಾಯಿ ಬೇಕು. ಬೇಕೇ ಬೇಕು. ಅದು ಜನಕ್ಕೆ ಗೊತ್ತಿಲ್ಲ. ಈಗ ನಾನೇನೆ ಹೋದ್ಸಲಿ ಕರುಗಳು ತಂದಾಗ ಎಷ್ಟು ಜನ ನನಗೆ ಬೈದ್ರು, ನಿಂಗೇನ್ ಬುದ್ಧಿ ಇಲ್ವಾ, 4 ಲಕ್ಷ ಕೊಟ್ಟು ದನ ತರದ 4 ಲಕ್ಷಕ್ಕೆ 55,000 ಎಂಟು ಹಾಲ್ ಕರಿಯಸ ಬಂತು. ಇನ್ನ ಮಾತ್ ನಮ್ಮ ಮನೇಲಿ ಹೇಳಿದ್ರು, ನಮ್ಮ ಮನೆಯವ್ರಿಗೆ ಅಂದ್ರೆ ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮ ನೆಂಟರು ರಿಲೇಷನ್ ಇರ್ತಲ್ಲ ಅವ್ರು ಹೇಳಿದ್ರು ಇಷ್ಟೊಂದು ಏನ್ ದುಡ್ಡು ಕೊಟ್ಟು ಹೇಳ್ತಂದೆ ಅಂತ. ಬಟ್ ಅದ್ ಮಾರ್ದಾಗ ಅವರೇ ಗೊತ್ತಾಯ್ತು, ನಾವ್ ಯಾವಾಗ ದನ ಕರುನ ಮಾರಿದ್ವಿ ಇವತ್ತಿನ ಬಜಾರ್ ಈ ತರ ಆಯ್ತು ಹಳ್ಳಿ ಕಾರು ಅಂತ ಅವಾಗ ಗೊತ್ತಾಯ್ತು. ಆಮೇಲೆ ಇದ್ರಲ್ಲಿ ಯಾರಿಗೆ ಗೊತ್ತಿರುತ್ತೋ ಅವ್ರಿಗೆ ಮಾತ್ರ ಗೊತ್ತು ಇದ್ರದ್ದು ಬೆಲೆ ಏನು, ಇದ್ರದ್ದು ಕಸ್ಬೇನು ಅಂತ. ಸುಮ್ನೆ ಏನೋ ನಾನ್ ಕಟ್ತೀನಿ ನಾನ್ ಮಾಡ್ತೀನಿ ಅಂತ ಯಾವತ್ತು ಓರಿಗಳು ಕಟ್ಟಕ್ ಹೋಗಲ್ಲ, ಅವ್ರು ಮಾರಕ್ ಹೋಗಲ್ಲ. ಆಮೇಲೆ ಮೇನ್ ಪ್ರಾಬ್ಲಮ್ ಈ ದನಿನಲ್ಲಿ ಪ್ರಾಬ್ಲಮ್ ಆಯ್ತಾರದ್ ಏನಪ್ಪಾ ಅಂದ್ರೆ, ದನಗಳ ತತ್ತಾರೆ ಅದ್ ತಂದಿ ಮಾರೋ ಟೈಮಲ್ಲಿ ಒಂದು ರೈಟ್ ಜಾಸ್ತಿ ಹೇಳೋದು. ಈಗ ಒಂದ್ 50,000 ತಂದ್ರೆ ಒಂದು 30,000 ಲಾಭ ಮಾಡಿಕೊಂಡು ತೊಂದ್ರೆ ಇಲ್ಲ. ಆ ಕರು ಬಾಳಂಗ್ ಹೇಳ್ರಿ, ಸುಮ್ನೆ ಏನೋ ಹೇಳಿ ಈಗ ಒಂದು ವ್ಯಾಪಾರ ಆಗಲ್ಲ ಮಟ್ಟಲ್ಲ, ಸುಮ್ನೆ ವೇಸ್ಟ್ ಆಗ್ಬಾರ್ದು. ಓಕೆ, ಇನ್ನೊಂದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡೆ. ಸುಮಾರು ಜನಗಳೆಲ್ಲ ಕಸಾಯಿಖಾನೆ ಗೊತ್ತಿದ್ದೀನಿ, ನಾನ್ ಸೋಷಿಯಲ್ ಮೀಡಿಯಾ ತುಂಬಾ ಅಬ್ಸರ್ವ್ ಮಾಡಿದೆ. ನಿನ್ ಪ್ರಕಾರ ಏನಕ್ಕೆ ಆಗಿರ್ಬೋದು? ರೀಸನ್ ಏನು? ಅವನ್ ರೀಸನ್ ಏನಪ್ಪಾ ಅಂದ್ರೆ, ಶೋಕಿ ತೀರ್ತು, ಶೋಕಿ ಮುಗೀತು. ಕೆಲವೊಬ್ರು ಜನ ಇದ್ರೆ ಶೋಕಿ ಮಾಡೋರು ಯಾರು, ದನ ಸಾಕ್ಬೇಕು ಅನ್ನೋರು 10% ಆದ್ರೆ ಇನ್ನ 90% ಶೋಕಿ ಮಾಡೋರು ಜಾಸ್ತಿ. ಅಂದ್ರೆ ವರ್ಷವಿಡೀ ದನ ಏನಿರಲ್ಲ ಅವ್ರ ಮನೇಲಿ. ಜಾತ್ರೆ 3 ತಿಂಗಳು 5 ತಿಂಗಳು ಈ ರೀತಿ ದನ ಕಟ್ಕೊಂಡು, ಈಗ ನಮ್ಮ ಮನೇಲಿ ದೊಡ್ಡ ಕೊಟ್ಮೇಲೆ 2 ಸಣ್ಣ ಕರ ಐತೆ, ಅವೇ ಇದ್ದೇ ಇರ್ತವೆ, ಒಂದ್ ಜೊತೆನೇ ಇರ್ಲೇಬೇಕು ನಮ್ಮ ಮನೇಲಿ. ಇಲ್ಲಾಂದ್ರೆ ನಮ್ಗೊಂಥರ ಏನೋ ಒಂಥರ ಡಿಪ್ರೆಷನ್. ಬಸವ ಯಾವಾಗ್ಲೂ ಇದ್ದೇ ಇರುತ್ತೆ. ಅದಕ್ಕೆ ಹೆಚ್ಚು 4 ವರ್ಷ ಆಯ್ತು, ಅದ್ ಇನ್ನು 20 ವರ್ಷ ಆಯ್ತು ನಮ್ಮಲ್ಲಿ ಇದ್ದೇ ಇರ್ತದೆ. ಅದು ಹೋದ ನಂತರಕ್ಕೆ ಇನ್ನೊಂದ್ ಕರ ಅದ್ರ ಸ್ಥಾನಕ್ಕೆ ಬಂದು ಕುದ್ದಾವಾಗ ಇನ್ನೊಂದ್ ಕರು ಮಾತ್ರ. ಇನ್ನು ಅದು ಬಿಟ್ಟು ಫಂಕ್ಷನ್ ಗಳು ಅಟೆಂಡ್ ಮಾಡ್ತಾ ಇರ್ತೀವಿ, ಅದ್ ಜೊತೆಗೆ ಒಂದ್ ಕರ ಇರ್ಲೇಬೇಕು. ಈಗ ಇಲ್ಲಿ ನಾ ಹೊಸ ತಂದಾಗ ಈಗ ತಿಂಡಿ ಕೊಟ್ಟಿದ್ರೆ ಹಾಲು ಕರೀತಿದೆ, ಇದೊಂಥರ ಶೋಕಿ. ಇದರಿಂದ 4 ಕಾಸು ದುಡ್ಡು ನೋಡ್ಬೋದು. ಅದು ತಿಂಡಿ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, ಏನು ತರಕ್ ಆಯ್ತಾ ಇಲ್ಲ. ಹಾಲ್ ರೇಟ್ ಅಂತೂ 35 ರೂಪಾಯಿಗಿಂತ ಕಮ್ಮಿ ಆಗಿಲ್ಲ, ಹೆಚ್ಚಾಗಿಲ್ಲ. ತಿಂಡಿ ರೇಟ್ ಮಾತ್ರ 10-20 ರೂಪಾಯಿ ಮುಂದಕ್ಕೆ ಹೋಯ್ತೈತೆ. ಎಲ್ಲ ಪ್ರತಿಯೊಂದು ಎಲ್ಲಾ ₹1 ಹಾಲು ದುಡ್ಡು ಜಾಸ್ತಿ ಮಾಡಿದ್ರೆ 20 ರೂಪಾಯಿ ರೇಟ್ ಜಾಸ್ತಿ. ಅಲ್ಲಿಗಳಿಗೆ ಕ್ಯಾಲ್ಕುಲೇಷನ್ ಆಗತ್ತಲ್ಲ ಅವ್ರಿಗೆ, ಜಾಸ್ತಿ ಕ್ಯಾಲ್ಕುಲೇಷನ್ ಹೋಗ್ತೀವಲ್ಲ. ಹೌದು, ಈಗ ಪ್ರತಿಯೊಂದು ರೈತನಿಗೆ ಏಟ್ ಬೀಳ್ತಾರೆ ಇದೇ ಕಾಳ. ಈಗ ಇದ್ರಲ್ಲಂತೂ ಪವನ್ ಹಾಲ್ ಕರಿಯೋ ರೈತರುಗಳು ಮಾತ್ರ ತುಂಬಾ ಮೋಸ ನಡೀತಾ ಇದೆ. ಧ್ವನಿ ಇಟ್ಟವ್ರು ಯಾರು ಇಲ್ಲ. ಈಗ ನಾನು ಒಬ್ಬ ಕಿಚ್ಚಾಡಿದ್ರೆ ಏನೋ ಪ್ರಯೋಜನ ಇಲ್ಲ. ಪ್ರತಿಯೊಂದು ಸಂಘಟನೆಗಳು, ರೈತ ಸಂಘಟನೆಗಳಾಗಿರ್ಬೋದು, ಪ್ರತಿಯೊಂದು ಬಂದು ಇದಕ್ ಪರವಾಗಿ ನಿಂತಿ ರೈತರಿಗೆ ಅವ್ನ್ ದುಡಿಯೋದಕ್ಕೆ, ಅವ್ನ್ ಕೊಡ ಹಾಲ್ಗೆ ಒಂದು ಬೆಲೆ ಸಿಕ್ಕಿದ್ರೆ ಅವನು ಉದ್ಧಾರ ಆಯ್ತಾನೆ, ಜನ ಉದ್ಧಾರ ಇದ್ದಾನೆ. ಈಗ 4 ಜನ ಹಸುನೆ ಈಗ ಏನ್ ಮಾಡಿ ರೈತ ಇದ್ದ ಜನ ಏನ್ ಮಾಡ್ತಾನೆ, ರೈತ ದನ ಕಟ್ಟಲ್ಲ, ಹಾಲಿಂದ ಬರ್ಬೇಕು, ದನಿಂದನೇ ಬರ್ಬೇಕು ಅಲ್ವಾ? ಅದನ್ನ ಜನ ಅರ್ಥ ಮಾಡ್ಕೊಂಡು, ಸರ್ಕಾರ ಅರ್ಥ ಮಾಡ್ಕೊಂಡು ರೈತರುಗಳಿಗೆ ಅವ್ರು ಕೊಡತಕ್ಕಾಗಿ. ಈಗ 1 ಲೀಟರ್ ಆ ನೀರಿನ ಬೆಲೆ 20 ರೂಪಾಯಿ, 1 ಲೀಟರ್ ಹಾಲಿನ ಬೆಲೆ ಅಲ್ಲಿಗೆ ಕ್ಯಾಲ್ಕುಲೇಷನ್ ಆಯ್ತು. ಅಲ್ಲಿಗೆ ಹಾಲ್ಗೂ ನೀರು ವ್ಯತ್ಯಾಸನೇ ಇಲ್ಲ. ಅವ್ನ್ ರೈತ ಬೆಳಗಿನ ಜಾವ 6 ಗಂಟೆ 4 ಗಂಟೆ ರಾತ್ರಿಗೆ ಎದ್ದು ಹಾಲ್ ಕರ್ದು ತಿಂಡಿ ಮೇವ್ ಹಾಕಿ ಹಾಲ್ ಡೈರಿಗೆ ಹಾಕಿ ಅವ್ನ್ ಸಿಗೋದ್ 35 ರೂಪಾಯಿ. ಹಿಂಗಾದ್ರೆ ರೈತರುಗಳು ಎಲ್ಲಿ ಉದ್ದಾರ ಆಗ್ಬೇಕು? ಅವ್ನ್ ಸಿಗ 35 ರೂಪಾಯಿ ಹುಲ್ಲು. ಈ ರೀತಿ ಆದೈತೆ. ಪ್ರತಿಯೊಂದು ರೈತರುಗಳು ನಾನು ಹೇಳೋದು ಇಷ್ಟೇ, ರೈತರುಗಳು ಯಾರ್ಯಾರು ಇದ್ದೀರೋ ಆಲ್ಮೋಸ್ಟ್ ಎಲ್ಲ ಒಗ್ಗಟ್ಟಾಗಿ ಹಾಲನ್ನು ಹೆಚ್ಚು ಮಾಡಿದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಯಾವ ರೈತರುಗಳು ದನ ಕಟ್ಟಲ್ಲ. ಇದರಿಂದನೇ ಪ್ರಾಬ್ಲಮ್, ಸರ್ಕಾರದಿಂದನೇ ಅರ್ಧ ಪ್ರಾಬ್ಲಮ್ ಆಯ್ತದೆ ರೈತರುಗಳಿಗೆ. ಇಲ್ಲಿ ರೈತರಿಂದ ರೈತರ ಪ್ರಾಬ್ಲಮ್ ಆಯ್ತಲ್ಲ, ಸರ್ಕಾರದಿಂದ ರೈತರ ಪ್ರಾಬ್ಲಮ್ ಆಯ್ತದೆ. ಈಗ ಏನ್ ಮಾಡ್ತಾನೆ, 4 ಹಸು ಕಟ್ಟಿ ಅವ್ನಿಗೆ ಏನು ಲಾಭ ಅದ್ರಲ್ಲಿ 2-3 ಸಾವಿರ ಲಾಭ. 1 ಹಸು ಕಟ್ಟಿ ಡೈರಿಗೆ ಹಾಕಿ 3 ಸಾವಿರ ತಿಂಡಿ ಮೇವೆಲ್ಲ ಕಳೆದು 5 ಸಾವಿರ ಲಾಭ ಸಿಕ್ಕಿದ್ರೆ ಯಾರು ದನ ಕಟ್ತಾರೆ? ಯಾರು ದನ ಕಟ್ಟಲ್ಲ. ಏನ್ ಬೇಕು? ಆದ್ರೆ 5 ಸಾವಿರ ಜೀವನ ಮಾಡಕ್ಕೆ ಅಲ್ಲಿ ಜೀವನಕ್ಕೆ ಆಗೋಯ್ತಲ್ಲ 5 ಸಾವಿರ. ಈಗ ಒಬ್ಬ ನಾನೇ ಒಂದ್ ಯಾವ್ದಾರ ಒಂದ್ ಕಂಪ್ನಿಗೆ ಹೋದ್ರು 15-18 ಸಾವಿರ ಸಂಬಳ ತಗೊಂಬತ್ತೀನಿ ಅಲ್ವಾ? ಬೇಡ, ಏನೋ ಒಂದ್ ನಮ್ದೇ ಒಂದು ಓನ್ ಬಿಸ್ನೆಸ್ ಮಾಡೋ ಕೆಲಸ ವೇದಿಕೆ ಮಾಡ್ತಾ ಇದೀವಿ. ನಮ್ ತಾತ ಮುತ್ತಾದ್ರ ಕಾಲ ಮಾಡಿದ್ರೆ ನಾವು ಬಿಡಬಾರ್ದು. ಈಗ ನಮ್ ತಾತ ತಲೆಗೆ ಅದು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಮುಂದುವರ್ಸ್ಕೊಂಡು ಹೋಯ್ತಾ ಇದೀವಿ. ಹಂಗೆ ನೀವು ಅದು ಕರ್ಕೊಂಡು ಸ್ವಲ್ಪ ನಮ್ಗೆ ಸಹಾಯ ಮಾಡಿದ್ರೆ, ಅವ್ರ ಕಡೆ ಸ್ವಲ್ಪ ನಮ್ಗೆ ಹೆಲ್ಪ್ ಆದ್ರೆ ಪ್ರತಿಯೊಂದು ರೈತರುಗಳು ಯಾರು ದನ ಕಟ್ತಿರಲ್ಲ, ಪ್ರತಿಯೊಬ್ಬ ಎಲ್ಲಾ ರೈತರ ಮಕ್ಕಳು ಇವತ್ತಿನ ಬೆಂಗಳೂರಿಗೆ ಹೋದ್ರೆ ಕೆಲಸ ಮಾಡೋಕೋಸ್ಕರ. ಹೌದು, ಈಗ ಹಂಗೆ ಅಂತವ್ರೆಲ್ಲ ಬಂದು ಹಸು ಕಟ್ಟೆ ಕಟ್ತಾರೆ. ಮತ್ತೆ ಲಾಭದಾಯಕ ಸಿಕ್ಕಿದ್ರೆ ಪ್ರತಿಯೊಬ್ರು ಮಾಡೇ ಮಾಡ್ತಾರೆ. ಲಾಭ ಸಿಕ್ಕ ಥ್ಯಾಂಕ್ ಯು ಸೋ ಮಚ್. ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ವೀಕ್ಷಕರಿಗೆ, ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಕೊನೆಯದಾಗಿ ನಮ್ ಚಾನಲ್ ಬಗ್ಗೆ ನನಗೆ ಇಷ್ಟಪಡ್ತೀರಾ? ಮೈಸೂರು ಫಾರ್ಮರ್ಸ್ ಚಾನಲ್ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಯೂಟ್ಯೂಬರ್ ಗಳು ನೋಡಿದೀನಿ, ಸ್ವಲ್ಪ ದುಡ್ಡಿಟ್ಟಿರೋರು, ಸ್ವಲ್ಪ ದೊಡ್ಡ ಮಟ್ಟ ರೈತರುಗಳನ್ನ ಹೋಗಿ ವಿಡಿಯೋ ಮಾಡೋದು ಜಾಸ್ತಿ. ಬಟ್ ಇವ್ರನ್ನ ನಾನು ಪವನ್ ಅವ್ರನ್ನ ತುಂಬಾ ವಿಡಿಯೋಗಳು ನೋಡಿದೀನಿ. ಆಲ್ಮೋಸ್ಟ್ ಅವ್ರು ಎಲ್ಲಾ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ಸಣ್ಣ ಪುಟ್ಟ ರೈತರುಗಳನ್ನ, ನಮ್ಮಂತವ್ರನ್ನ ಕ್ಯಾಪ್ಚರ್ ಮಾಡಿರೋದು ಹೊರತು ದೊಡ್ಡವ್ರನ್ನ ಯಾವತ್ತೂ ಕ್ಯಾಪ್ಚರ್ ಮಾಡಿಲ್ಲ. ಅವ್ರು ವಿಡಿಯೋ ಮಾಡಿದ ಈಗ ಮಾಧ್ಯಮನೇ ಕಾರಣ. ಈಗ 4 ಜನಕ್ಕೆ ಒಂದು ಇನ್ಫಾರ್ಮೇಶನ್ ಹೋಗ್ತಾ ಇದೆ, ದನ ಈ ತರ ದನ ತಕ್ಕದ್ ಈ ತರ ಹೋಗ್ತೈತೆ ಅಂದ್ರೆ ಅದು ನಮ್ಮಿಂದ ಅಲ್ಲ, ಇಂಥವ್ರು ಯೂಟ್ಯೂಬರ್ ಗಳಿಂದ, ನಮ್ಮ ಮಾಧ್ಯಮದವರಿಂದ ಪ್ರತಿಯೊಂದು ಇನ್ಫಾರ್ಮೇಶನ್ ಹೋಯ್ತಾರ ಕಾರಣ ಮಾಧ್ಯಮದವರಿಂದಾನೆ. ಸೊ ಹಂಗಾಗಿ ನೀವ್ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಪ್ರತಿಯೊಬ್ರು ನನ್ನ ಫಾಲೋವರ್ಸ್ ಆಗಿರ್ಬೋದು, ನನ್ನ ಇಷ್ಟಪಡೋರಾಗಿರ್ಬೋದು,
ಆದಷ್ಟು ಮೈಸೂರು ಫಾರ್ಮರ್ ಚಾನಲ್ ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅವ್ರಿಗೂ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಅವ್ರಿಗೆ ಒಂದು ಎನರ್ಜಿ ಅನ್ನೋದನ್ನ ಸಿಗ್ತದೆ. ದಯವಿಟ್ಟು ಪ್ರತಿಯೊಬ್ಬರು ಇವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಒಂದೊಂದು ವಿಡಿಯೋನ ಮಾಡಕ್ಕೆ ನಮ್ಗೆ ಒಂಥರ ಮೋಟಿವೇಶನ್ ಹೌದು, ಈಗ ನಾನು ಫಸ್ಟ್ ಅಕೌಂಟ್ ಮಾಡಿದಾಗ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ಹೇಳುದು ಏತಕ್ಕೆ ಲಾಗ್ ಮಾಡ್ತೀಯಾ, ಸುಮ್ಮನೆ ಟೈಮ್ ವೇಸ್ಟ್ ಅಂತ. ಆ ಮುಂದಕ್ಕೆ ನಾವು ಬೆಳೆದಂತ ಕಾರಣ 4 ಜನ ಮಾತಾಡ್ತೀವಿ. ಈಗ ನಾವು ರೋಡಲ್ಲೇ ಹೋಗ್ತೀವಿ, ಪ್ರತಿ ಒಂದ್ ರೋಡಲ್ಲಿ ಒಂದ್ 10 ಜನ ಒಂದ್ ಊರ್ಗ್ 10 ಜನ ಮಾತಾಡ್ತಾರೆ. ನಮ್ಗೊಂದ್ ಖುಷಿ, ಬಿಡು ನಾವು ಇಷ್ಟು ಎಫೆಕ್ಟ್ ಆಗಿ ಒಂದ್ ಎಡಿಟ್ ಮಾಡ್ಬೇಕು. ನಿಮ್ಗೆ ಗೊತ್ತ ಪವನ್ ಯಾವ ತರ ಕಷ್ಟ ಐತೆ. ಸೀರಿಯಸ್ಲಿ ಮಾತಾಡ್ಬೋದು, ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಂತೂ ತುಂಬಾ ಕಷ್ಟ. ತುಂಬಾ ಪೇಷನ್ಸ್ ಇರ್ಬೇಕು. ನಾವ್ ಏನೋ ಇವತ್ತು ಕಂಟೆಂಟ್ ಕ್ರಿಯೇಟ್ ಮಾಡಿ ಮಾಡ್ತಾ ಇದೀವಿ ಅನ್ನೋದಾದ್ರೆ ಅದು ನಮ್ಗೊಂದ್ ಖುಷಿಗಂತ ಅಲ್ಲ, 4 ಜನಕ್ಕೆ ಒಂದು ಇನ್ಫಾರ್ಮೇಶನ್ ಹೋಗ್ಬೇಕು. ದನಂದು ಇಲ್ಲ ಒಂದ್ ಪ್ರಾಣಿದಾಗ್ಲಿ ಹೋಗ್ಬೇಕು ಅಂತ ಈ ಕೆಲ್ಸದ್ದು ಸುಮಾರು ಜನ ಇನ್ಫಾರ್ಮೇಶನ್ ಕೊಡ್ತಾರೆ. ದನಿನ ಬಗ್ಗೆ ಯಾರು ಕೊಡ್ತಾ ಇಲ್ಲ. 4 ಜನದ ವಿಡಿಯೋಗಳು ನೋಡಿ 4 ಜನ ಅದರಿಂದ ಒಂದು ಮಾಹಿತಿ ತಿಳ್ಕೊತಾರೆ. ನಮಗೂ ಖುಷಿನೇ ಅದರಿಂದ. ಹೇಳ್ಬೇಕು, ಒಂದು ವಿಡಿಯೋ ಎಡಿಟ್ ಮಾಡ್ಬೇಕು, ಲೆಂತಿ ವಿಡಿಯೋ ಯೂಟ್ಯೂಬ್ಗೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟಿದೆ ಅಂತ. ಹೌದು ಗೊತ್ತು. ತುಂಬಾ ಎಫೆಕ್ಟ್ ಹಾಕ್ಬೇಕು, ತುಂಬಾ ಮತ್ತೆ ಇನ್ನೊಂದೇನಪ್ಪ, ತುಂಬಾ ಟೈಮ್ ಕೊಡ್ಬೇಕು. ಮೇನ್ ಅದೇನೆ, ಟೈಮ್ ಕೊಡ್ಬೇಕು. ಮತ್ತೆ ತಾಳ್ಮೆ ಅನ್ನೋದು ಇರ್ಬೇಕು. ಒಂದು ಯೂಟ್ಯೂಬರ್ ವಿಡಿಯೋ ಮಾಡ್ತಾವನೆ ಅಂದ್ರೆ ಆ ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡೋ ಗಂಟ ಅವ್ನಿಗೆ ಟೈಮ್ ಇರ್ಬೇಕು, ಮತ್ತೆ ಪೇಷನ್ಸ್ ಇರ್ಬೇಕು. ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ. ಲವ್ ಯು. Bye.